ಸ್ನೇಹಿತರೆ, ಶುಭ ಸಂಜೆ. ಸಮಯ ಆಗಿದೆ 4:05. ಈ ಸಮಯ ಸಿನಿ ದನಿ ಕಾರ್ಯಕ್ರಮದ ಸಮಯ. ಇವತ್ತಿನ ಸಿನಿ ದನಿ ಕಾರ್ಯಕ್ರಮದಲ್ಲಿ ದನಿ ಆಗ್ಲಿಕ್ಕೆ ಬಂದಿರೋರು ಯಾರು ಸ್ನೇಹಿತರೆ? ಇವರು ಪರಿಸರವಾದಿಯೂ ಹೌದು, ಕಲೆ ಸಂಸ್ಕೃತಿಯ ವಿಷಯ ಬಂತು ಅಂದ್ರೆ ಧ್ವನಿ ಎತ್ತವರು ಕೂಡ ಹೌದು. ಹಾಗೆ ರಂಗಭೂಮಿಯೇ ತವರು ಮನೆ ಆದ್ರೂ ಗೋಧೂಳಿ ಎಬ್ಬಿಸಿ ಬೆಳ್ಳಿ ತೆರೆಯಲ್ಲಿ ಮದುವೆ ಮನೆಯನ್ನ ಅಲಂಕರಿಸಿದಂತಹ ನಿರ್ದೇಶಕರು ಅವರೇ ರಾಣಾ ಸುನಿಲ್ ಕುಮಾರ್ ಸಿಂಗ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶುಭ ಸಂಜೆ ನಿಮಗೂ ಕೂಡ. ಥ್ಯಾಂಕ್ ಯು. ಶುಭ ಸಂಜೆ ಎಲ್ರಿಗೂ. ಸೊ, ಹೇಗನ್ನಿಸ್ತಿದೆ ಸರ್? ಬೆಂಗಳೂರು ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗೋಯ್ತಲ್ವಾ ಸರ್? ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಇನ್ನೂ ತಡ ಹೋಗ್ಬಿಡುತ್ತೆ ಅನ್ಕೊಂಡೆ, ಲಕ್ಕಿ ಬಂದು ಸೇರ್ಕೊಂಡಿದ್ದಾಯ್ತು ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ನೀವು ಸಮಯ ಮಾಡಿಕೊಂಡು ಬಂದಿದ್ದಕ್ಕಾಗಿ. ಸೊ, ಬಹುತೇಕ ಎಲ್ಲ ಕಲಾವಿದರಿಗೂ ರಂಗಭೂಮಿಯೇ ತವರು ಮನೆ ಕೂಡ, ಹಾಗೆ ನಿಮಗೂ ಕೂಡ ಅದೇ ರೀತಿನೇ ಇತ್ತು. ಸೊ, ನಿಮ್ಮ ಒಂದು ಫ್ಲಾಶ್ ಬ್ಯಾಕ್ ಹಾಗೆ ಹೋಗೋದಾದ್ರೆ ರಂಗಭೂಮಿ ಅನ್ನೋದಕ್ಕಿಂತ ಮುಂಚೆ ಮೂಲತಃ ಎಲ್ಲಿಯವರು ಸರ್ ನೀವು? ನಾನು ಬೆಂಗಳೂರಿನವನು, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಚುಂಚುಕಟ್ಟದಲ್ಲಿ. ಚುಂಚುಕಟ್ಟ ಅಂತಂದ್ರೆ ಈಗ ಫೇಮಸ್ ಆಗಿರುವಂಥ ಕೋಣನಕುಂಟೆ ಪಕ್ಕದ ಜಾಗ ಅದು. ಈಗ ಮೊದಲು ಒಂದು 90ರಿಂದ 95 ಮನೆ ಇರುವಂಥ ಒಂದು ಪುಟ್ಟ ಹಳ್ಳಿ, ಸುತ್ತಮುತ್ತ ಬರೀ ಹಸಿರಿರುವಂಥ ಜಾಗ. ಆ ಜಾಗದಲ್ಲಿ ಒಂದು ಅದ್ಭುತವಾದ ಜೀವನನ ಕಳೆದು ಅದೇ ಜಾಗದಲ್ಲಿ ನಾನು ಟೋಟಲ್ ಈ ಸಿಟಿ ಕನ್ವರ್ಟ್ ಆಗಿರೋದನ್ನ ನೋಡಿ ಬೆರಗಾಗಿರುವಂಥ ಜಾಗ ಅದು. ಇವತ್ತಿಗೆ ನಾನು ಈ ಜಾಗದಲ್ಲಿ ಹುಟ್ಟಿದ್ದೀನ ಅನ್ನೋದೇ ದೊಡ್ಡ ಆಶ್ಚರ್ಯ ಆಗುವಂಥ ಜಾಗ ಅದು. ವಾಪಸ್ ಅಲ್ಲಿಗೆ ಹೋದ್ರೆ ಗುರುತು ಸಿಗತ್ತಾ ಸರ್? ಇಲ್ಲ, ನಾನು ಇರೋದು ಈಗ ಅಲ್ಲೇನಾ? ಸರ್, ಹಾಗೆ ಸರಿ ಹೋಯ್ತು ಬಿಡಿ ಸರ್. ಎಸ್ ಸರ್. ಸೊ, ನಿಮ್ಮ ಶಾಲಾ ಕಾಲೇಜು ದಿನಗಳ ಬಗ್ಗೆ ಹೇಳೋದಾದ್ರೆ ಸರ್? ಶಾಲೆ, ನಾನು ಲಕ್ಕಿ ಒಂದು ಶಾಲೆಯಲ್ಲಿ ಓದಿಲ್ಲ. ನಾನು ಸಾಕಷ್ಟೇ ಬೇರೆ ಬೇರೆ ಶಾಲೆಗಳಲ್ಲಿ ಓದಿದ್ದೀನಿ. ಹುಟ್ಟುತ್ತಾ ಇದ್ದಂಗೆನೆ ನನಗೆ 3ನೇ ವರ್ಷಕ್ಕೆ ಸ್ಕೂಲ್ಗೆ ಹಾಕ್ಬಿಟ್ರು. ಮನೇಲಿ ತುಂಬಾ ತುಂಟಾಟ ಮಾಡ್ತಾ ಇದ್ದೆ ಅನ್ನೋ ಕಾರಣಕ್ಕೋಸ್ಕರ. ಸೊ, ಆಗಲೇ ನಮ್ಮ ತಂದೆಯವರು ಬೇರೆ ಡೇಟ್ ಆಫ್ ಬರ್ತ್ ಕೊಟ್ಟು ಸ್ವಲ್ಪ ದೊಡ್ಡವನ್ ಮಾಡಿ ತಗೊಂಡೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರು. ಅಲ್ಲಿ 2ನೇ ಕ್ಲಾಸ್ ಅಷ್ಟೊತ್ತಿಗೆ ನನ್ನ ಕಾಟ ತಡ್ಕೊಳಕ್ ಆಗದೆ ಪಕ್ಕದ ಕೋಣನಕುಂಟೆಗೆ ಒಂದು ಸ್ಕೂಲ್ಗೆ ಹಾಕಿದ್ರು. ಅಲ್ಲೂ ಸಹ ತುಂಬಾ ತರಲೆ ಮಾಡ್ತಾ ಇದ್ನು ಅಥವಾ ಓವರ್ ಆಂಗ್ಷಿಯಸ್ ಆಗಿರ್ತಾ ಇದ್ದೆ ಅನ್ಕೋತೇನೆ ಗೊತ್ತಿಲ್ಲ. ಅಲ್ಲಿಂದ ಆಕ್ಸ್ಫರ್ಡ್ ಸ್ಕೂಲ್ಗೆ ಹೋಗಿದ್ದಾಯ್ತು. ಆಕ್ಸ್ಫರ್ಡ್ ಸ್ಕೂಲಿಂದ ಜಯನಗರ ಹೈಸ್ಕೂಲ್, ಜಯನಗರ ಹೈಸ್ಕೂಲಿಂದ JSS ಕಾಲೇಜ್, ಅಲ್ಲಿಂದ BES ಕಾಲೇಜ್, ಹೀಗೆ ಬಿಲ್ಸ್, ಲಾ, ಸುಮಾರಷ್ಟು ಬೇರೆ 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 ಸ್ಕೂಲು ಕಾಲೇಜುಗಳು. ಅದು ನನ್ನ ಪಾಲಿಗೆ ಲಕ್ಕಿ. ಏನಕ್ಕೆ ಅಂತಂದ್ರೆ ನಾನು ಓದಿದ ಪ್ರತಿಯೊಂದು ಕಾಲೇಜಿಂದ ಸ್ಕೂಲಿಂದ ಹಿಡಿದು ಇದುವರೆಗೂ ಎಲ್ಲರೂ ಸುಮಾರು ಸಾಕಷ್ಟು ಜನ ಫ್ರೆಂಡ್ಸ್ಗಳನ್ನ ಸಂಪಾದನೆ ಮಾಡಿದ್ದೀನಿ. ಒಳ್ಳೆ ನೆಟ್ವರ್ಕ್ ಆಗಿದೆ ಅಂತ. ಅದ್ಭುತವಾದ ನೆಟ್ವರ್ಕ್. ಎಸ್ ಸರ್. ಶಾಲಾ ದಿನಗಳಲ್ಲೇನೆ ಈ ರಂಗಭೂಮಿ ಬಗ್ಗೆ ಆಸಕ್ತಿ ಇತ್ತ? ಹೇಗೆ ಇದ್ರ ಆಸಕ್ತಿ ಮೂಡಿದ್ದು? ಹೌದು, ನನಗೆ ಶಾಲಾ ದಿನಗಳಿಂದನೇ ಹುಟ್ಟಾಕಿದ್ದು ಇದು. ಏನಕ್ಕೆ ಅಂತಂದ್ರೆ ಕೋಣನಕುಂಟೆಯಲ್ಲಿ ಓದ್ತಾ ಇರ್ಬೇಕಾದ್ರೆ, ಒಂದು 2ನೇ ಕ್ಲಾಸಲ್ಲಿ ಓದ್ತಾ ಇರ್ಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತು ಗೋವಿನ ಹಾಡು ಅಂತ. ಸೊ, ಅಲ್ಲಿ ಇದನ್ನ ಹಾಡು ಪಾಠವಾಗಿ ಅದನ್ನ ಹೇಳ್ಕೊಡ್ತಾರ ಟೈಮಲ್ಲಿ ನನಗೆ ಚಿಕ್ಕ ಹುಡುಗ ಮಾಡ್ತಾ ಇದ್ದ ತರಲೆ, ನಾನು ಬೆಂಚಿಂದ ಬೆಂಚಿಗೆ ಇನ್ನೊಂದ್ ಕಡೆ ಎಗರ್ತಾ ಇದ್ದನ್ನೆಲ್ಲ ನೋಡಿ ನನಗೆ ಹುಲಿ ಪಾತ್ರ ಕೊಟ್ರು. ಅವತ್ತು ಗರ್ಜನೆ ಮಾಡಿದ ಹುಲಿ ಇವತ್ತಿನವರೆಗ ಗರ್ಜಿಸ್ತಾ ಇದೆ. ಈಗಲೂ ಗರ್ಜಿಸ್ತಾ ಇದೆ. ಹೇಳಿ ಸರ್, ಆ ಹುಲಿ ಪಾತ್ರದಿಂದ ಶುರು ಆಯ್ತಾ? ಆ ಹುಲಿ ಪಾತ್ರದಿಂದ ಶುರುವಾಯ್ತು. ಅದಾದ್ಮೇಲೆ ಅದೇ ಸ್ಕೂಲಲ್ಲಿ ಒಬ್ರು ಯಲ್ಲಮ್ಮ ಟೀಚರ್ ಅಂತಿದ್ರು. ಅವರು ನಮಗೆ ಈ ಮಹಾಭಾರತದ ಕಥೆಗಳನ್ನ ಅದ್ಭುತವಾಗಿ ಹೇಳ್ತಾ ಇದ್ರು. ಕೃಷ್ಣನ ಹುಟ್ಟು, ಕೃಷ್ಣನ ಸಾವಿನವರೆಗೂ ಎಲ್ಲ ಅದ್ಭುತವಾದ ಕಥೆಗಳನ್ನ ಹೇಳ್ತಾ ಇದ್ರು. ಅದು ನನಗೆ ಸ್ವಲ್ಪ ಈ ಸಾಹಿತ್ಯದ ಕಡೆ ಓದೋದು ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಇದು ಮಾಡ್ತು. ಅದಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ಮನೆಗೆ ಬಂದ ಅಂದ್ರೆ ನಮ್ಮ ತಾಯಿ ತಾರಾ ಅಂತ ಅವ್ರ ಹೆಸರು. ಅವರು ಬೆಳಗಾಗಿದ್ದ ಅಂತಂದ್ರೆ ಕೆಲಸ ಎಲ್ಲ ಮುಗಿದಾದ್ಮೇಲೆ ಫಸ್ಟ್ ಹಿಡಿತಾ ಇದ್ದಿದ್ದೆ ಬುಕ್ಸ್ಗಳು ಅವರು. ಸೊ, ಆ ಬುಕ್ಸ್ಗಳು ಏನು ಇಷ್ಟು ಅದ್ಭುತವಾಗಿ ಅಂದ್ರೆ ಕಳೆದೋಗುವಂಥದ್ದು ಏನಿದೆ ಇದರಲ್ಲಿ, ಇಂಥ ಬುಕ್ಗಳಲ್ಲಿ ಏನಾದ್ರು ಮಾತಾಡಿಸ್ತಾ ಅಂದ್ರೆ ಒಂದ್ ನಿಮಿಷ ಇರೋ ಅನ್ನೋರು ಅಂಥದ್ದು ಏನಿದೆ ಅಂತ ಹುಡುಕ್ತಾ ಇದ್ದ ಗೊತ್ತಾಗ್ತಾ ಇತ್ತು. ಎಸ್, ಇದು ಕಳೆದೋಗೋ ಅಂಥದ್ದೇ ಇದು. ಅವ್ರು ಓದ್ತಾ ಇದ್ದ ಕಥೆಗಳು. ಸೊ, ಮಹಾಭಾರತ, ರಾಮಾಯಣ, ಈ ಎಲ್ಲಾ ಕಥೆಗಳನ್ನು ಅವ್ರು ಓದ್ತಾ ಇದ್ರು. ಅದು ನನಗೆ ಇನ್ಸ್ಪೈರ್ ಆಗಿ ಅದು ಸಾಹಿತ್ಯದ ಕಡೆ ಎಳ್ಕೊಂಬಂದು ಅದು ರಂಗಭೂಮಿ ಕಡೆ ತಗೊಂಡ್ಬಂದ್ಬಿಟ್ಟು. ಸೊ, ಇದು ಒಂದ್ ಸ್ವಲ್ಪ ಜಸ್ಟ್ ಜರ್ನಿದು ಅಂತ ಹೇಳ್ಬೇಕು. ಸೊ, ಇನ್ನು ಈ ಹುಲಿಯವರ ಬಾಯಲ್ಲಿ ಇನ್ನೂ ಬಹಳಷ್ಟು ಕಥೆಗಳಿದೆ, ಕೇಳೋಣ ಸ್ನೇಹಿತರೆ. ಇವತ್ತಿನ ಸಿನಿದನಿ ಈ ಕಾರ್ಯಕ್ರಮದಲ್ಲಿ ರಾಣಾ ಸುನಿಲ್ ಕುಮಾರ್ ಸಿಂಗ್ ಅವರು ಇದ್ದಾರೆ. ಬಹಳಷ್ಟು ಧಾರಾವಾಹಿಗಳನ್ನ, ಹಾಗೆ ನಾಟಕಗಳನ್ನ ಮತ್ತು ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಿದಂತಹ ಹೆಗ್ಗಳಿಕೆ ಅವರದು. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೋಣನಕುಂಟೆಯಿಂದ ಬಂದ್ರು ಸರ್ ವಾಪಸ್ಸು? ವಾಪಸ್ ಬಂದಾಯ್ತು. ಎಸ್, ಬಂದು ಎಲ್ಲ ಸ್ಕೂಲ್ ಎಲ್ಲ ಮುಗಿಸಿ ಆಯ್ತು. ಸೊ, ಈ ರಂಗಭೂಮಿಯ ಪಯಣದ ಬಗ್ಗೆ ಮಾತಾಡೋದಾದ್ರೆ ಮೊಟ್ಟ ಮೊದಲು ಬಣ್ಣ ಹಚ್ಚಿದ್ದು ಯಾವಾಗ? ಅದೇ, ನಾನು ಮೊಟ್ಟ ಮೊದಲು ಬಣ್ಣ ಹಚ್ಚಿದ್ದೆ 2ನೇ ಕ್ಲಾಸಲ್ಲಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಹುಲಿ ಪಾತ್ರ ಮಾಡಿದ್ದು. ಬಟ್ ಪ್ರೊಫೆಷನಲ್ ವೈಸ್ ಅಲ್ಲಿ ಬಣ್ಣ ಹಚ್ಚಿದ್ದು ಅಂತಂದ್ರೆ ನಾನು ನಮ್ಮ BES ಕಾಲೇಜಲ್ಲಿ ಡಿಗ್ರಿ ಓದ್ತಿರೋ ಟೈಮಲ್ಲಿ, ಆ ಟೈಮಲ್ಲಿ
ಬಣ್ಣ ಹಚ್ಚಿದ್ದು. ಅದಕ್ಕಿಂತ ಆಗ CGK ಅಂತ ಒಬ್ರು ದೊಡ್ಡ ನಿರ್ದೇಶಕರಿದ್ರು, CG ಕೃಷ್ಣಸ್ವಾಮಿ ಅಂತ. ಅವ್ರು ಸಂಚಯ ಟ್ರೂಪ್ಗೆ ಒಂದು ಅಂಕೆ ತಪ್ಪಿದ ಶಂಕರಲಾಲ ಅಂತ ಒಂದು ನಾಟಕ ಡೈರೆಕ್ಟ್ ಮಾಡ್ತಾ ಇದ್ರು. ಆ ನಾಟಕದಲ್ಲಿ ನಾನು ಸಣ್ಣದ ಒಂದು 8 ಪಾತ್ರಗಳನ್ನ ಕೊಟ್ಟಿದ್ರು ನನಗೆ. ಒಂದು ಪಾತ್ರ ಮಾಡೋದೇ ಹೆಚ್ಚೆಚ್ಚು, ಆದರೆ ಅದು ಏನು ಕಥೆನೋ ಗೊತ್ತಿಲ್ಲ. ನಾನು ಈ ಕಡೆ ನೋಡ್ತಾ ಇದ್ದ ಹಾಗೇನ ಬಾರ ಅದೊಂದು ಪಾತ್ರ ಮಾಡು ಇದೊಂದು ಪಾತ್ರ ಮಾಡು ಅಂತ ಹೇಳಿ ಒಂದೇ ನಾಟಕದಲ್ಲಿ ಒಂದು 8 ಪಾತ್ರನ ಮಾಡಿಸಿ ಪರಿಪೂರ್ಣವಾಗಿ ನಾನು ರಂಗಭೂಮಿಯಲ್ಲಿ ಹೆಂಗೆ ತೊಡಗಿಸ್ಕೋಬಹುದು ಅಂತ ಒಂದು ನಾಟಕದಲ್ಲಿ ಅವ್ರ ಮೂಲಕ ತಿಳ್ಕೊಳಂಗಾಯ್ತು ನನಗೆ. ಸೊ ಅಲ್ಲಿಂದ ಮೊಟ್ಟ ಮೊದಲನೇ ಎಕ್ಸ್ಪೋಜರ್ ಸಿಕ್ಕಿದ್ದು. ಸೊ ಹುಲಿ ಇಲ್ಲೂ ಸಿಕ್ಕಾಪಟ್ಟೆ ಗರ್ಜನೆ ಆಯ್ತು ಅಂತ ಆಯ್ತು. ಮತ್ತೆ ಇನ್ನೂ ಒಳಗಿರೋ ಹುಲಿಗೆ ಸರಿಯಾಗಿರೋಂಥ ಆಹಾರ ಸಿಗ್ತಾ ಇಲ್ಲ, ದಿನ ಹುಡುಕ್ತಾನೆ ಇದೆ, ಬೇಟೆಗಳು ನಡೀತಾನೆ ಇದೆ. ಹಂಗೆ ಅಲ್ವಾ ಸರ್, ಹುಲಿ ಅಂದ್ಮೇಲೆ ಬೇಟೆ ನಡೆಸ್ತಾನೆ ಇರ್ಬೇಕು, ಓಡಾಡ್ತಾನೆ ಇರ್ಬೇಕು, ಅವಾಗ್ಲೇ ಹುಲಿಗೆ ಕಳೆಯ ಜಾಸ್ತಿ. ಅದಾದ ನಂತರ ಕಂಬರರ ರಚನೆಯ ತುಕರನ ಕನಸು, ಇದರಲ್ಲಿನೂ ಕೂಡ ಬಹಳ ಮಹತ್ತರವಾದಂತಹ ಪಾತ್ರನೇ ವಹಿಸಿದ್ರಿ. ನೀವು ಹೇಳಿದ್ರಿ ಮೊಟ್ಟ ಮೊದಲನೇ ನಾಟಕದಲ್ಲಿ 8 ರೋಲ್ ಕೊಟ್ಟಿದ್ರು ಅಂತ. ಇಲ್ಲಿ ಮತ್ತೆ ಡ್ಯೂಯಲ್ ಕ್ಯಾರೆಕ್ಟರ್. ಸೊ ಹೇಗೆ ನಿಭಾಯಿಸಿದ್ರಿ ಸರ್ ಇದನ್ನ? ಅಲ್ಲಿಗೆ ಪರಿಪೂರ್ಣ ಕಲಾವಿದರಾಗಿದ್ರಿ ನೀವು. ಹೌದೌದು. ಅಂದರೆ ನನಗೆ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ರು, ನೀನು ಅದ್ಭುತವಾದ ಕಲಾವಿದ. ಏನಕ್ಕೆ ಅಂದರೆ ಎದುರುಗಡೆ ಇರೋರ ಜೊತೆ ಮಾತಾಡಬೇಕಾದ್ರೆ ಮೆಸ್ಮರೈಸ್ ಮಾಡಿ ಮಾತಾಡ್ತೀಯಲ್ವಾ, ಅಲ್ಲೇ ಒಂದು ಕಲೆ ಒಟ್ಟುಬಿಟ್ಟಿದೆ ನಿನಗೆ ಅಂತ ಹೇಳಿ. ನಮ್ಮ ಕಾಲೇಜ್ ಡೇಸಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡೋದಕ್ಕೆ ನನ್ನನ್ನೇ ಮುಂದೆ ತಳ್ತಾ ಇದ್ರು. ಕಾರಣ ಏನು ಅಂತಂದರೆ ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ. ಆ ಮಾತು ಮತ್ತು ಅಭಿನಯ ಎರಡೂ ಸೇರಿ ರಂಗಭೂಮಿಯಲ್ಲಿ ಕಲಾವಿದ ಆಗಬೇಕು ಅಂತ ಅಂದ್ಕೊಂಡು ಬಂದಿದ್ದಾಯಿತು. ಆದರೆ ನಾವು ಒಂದು ಸ್ನೇಹಿತರೆಲ್ಲ ಸೇರಿ ಒಂದು ಸ್ನೇಹ ಸಮೂಹ ಅಂತ ಒಂದು ಥಿಯೇಟರ್ ಟ್ರೂಪನ್ನು ಕಟ್ಕೊಂಡ್ವಿ. ಸೊ ಅದಾದಮೇಲೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಅವತ್ತಿನ ಕಾಲದಲ್ಲಿ ಹೊರಗಡೆಯಿಂದ ನಿರ್ದೇಶಕರನ್ನ ಕರ್ಕೊಂಡ್ಬಂದು ನಾಟಕ ಮಾಡಿಸ್ಬೇಕು ಅಂದರೆ ದುಡ್ಡಿರಬೇಕಾಯಿತು. ನಮ್ಮ ಹತ್ರ ದುಡ್ಡಿರಲಿಲ್ಲ ಆಗ. ಹಾಗಾಗಿ ಅನಿವಾರ್ಯ ಕಾರಣದಿಂದ ನಾನು ನಿರ್ದೇಶಕ ಆಗಬೇಕಾಗಿತ್ತು. ಸೊ ಬಲವಂತವಾಗಿ ನಿರ್ದೇಶನಕ್ಕೆ ತಳ್ಳಿದ್ರು ಎಲ್ಲರೂ ಸೇರಿ. ಆ ನಿರ್ದೇಶನಕ್ಕೆ ತಳ್ಳಬೇಕಾದ್ರೆ ನನ್ನೊಂದು ಕಂಡೀಷನ್, ನನಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಟ್ಟರೆ ಮಾತ್ರ ನಾನು ನಿರ್ದೇಶನ ಮಾಡ್ತೀನಿ, ಮಾಡಲ್ಲ ಅಂತ. ಸೊ ಹಾಗಾಗಿ ಸುಮಾರಷ್ಟು ನಾಟಕಗಳನ್ನು ನಾನು ಡೈರೆಕ್ಟ್ ಮಾಡಿದಾಗೆಲ್ಲ ಅಥವಾ ಬೇರೆಯವ್ರ ನಾಟಕಗಳೇ ಮಾಡಿದಾಗೆಲ್ಲ ಒಂದು ಲೀಡ್ ಕ್ಯಾರೆಕ್ಟರ್ ಗೊತ್ತಿಲ್ಲದಾಗೆ ನನಗೆ ಬಂದು ಸಿಗ್ತಾ ಇತ್ತು. ಹಾಗಾಗಿ ಸ್ಟೇಜ್ ಮೇಲೆ ಸಾಕಷ್ಟೇ ಎಕ್ಸ್ಪೆರಿಮೆಂಟ್ಗೆ ನನಗೆ ಅವಕಾಶ ಸಿಕ್ತು. ಅಂಡ್ ಅಫ್ಕೋರ್ಸ್ ಆ ತುಕರನ ಕನಸಲ್ಲಿ ಆ ಡ್ಯೂಯಲ್ ಕ್ಯಾರೆಕ್ಟರ್ ಮಾಡೋದು ಒಂದು ದೊಡ್ಡ ಅನುಭವ. ಅದನ್ನು ನಾವು ತುಂಬ ಚೆನ್ನಾಗಿ ನಿಭಾಯಿಸಿದಾಯಿತು. ಅದಾದಮೇಲೆ HAL ಅಲ್ಲಿ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಡೀತಾ ಇತ್ತು. 21 ನಾಟಕಗಳು ಬಂದಿತ್ತು ಆ ಟೈಮಲ್ಲಿ. ಸುಳಿಯಲ್ಲಿ ಸಿಕ್ಕವರು ಅಂತ ಮೊದಲನೇ ನಾಟಕ ನಿರ್ದೇಶನ ಮಾಡಿದ್ದು ನಾನು. ಅದರ ವಿಶೇಷ ಏನು ಅಂತಂತಂದ್ರೆ, ನಾಟಕದಲ್ಲೇ ಲೈವ್ ಆಗಿ ನಾವು ಫ್ಲಾಶ್ ಬ್ಯಾಕ್ಗೆ ಹೋಗಬೇಕಾಗಿತ್ತು. ಸ್ಟೇಜ್ ಅಲ್ಲಿ ಆ ವ್ಯಕ್ತಿ ಅಲ್ಲೇ ಇರ್ತಾನೆ, ಬಟ್ ಮತ್ತೊಂದು ಕಾರ್ನರ್ ಸ್ಟೇಜ್ ಅಲ್ಲಿ ಆ ವ್ಯಕ್ತಿ ಇನ್ನೊಂದ್ಸರಿ ಕಾಣಿಸ್ಕೊಳ್ತಾನೆ. ಎರಡು ಒಟ್ಟೊಟ್ಟಿಗೆ ಹೆಂಗ್ ಸಾಧ್ಯ ಅನ್ನೋದನ್ನ ಡೈರೆಕ್ಟ್ ಮಾಡಿ ಓವರ್ ಆಲ್ 21 ನಾಟಕಕ್ಕೆ ಬೆಸ್ಟ್ ಡೈರೆಕ್ಟರ್ ಮತ್ತೆ ಬೆಸ್ಟ್ ಓವರ್ ಆಲ್ ಬೆಸ್ಟ್ ಆಕ್ಟರ್ ಅವಾರ್ಡ್ ತಗೊಳ್ಳೋಂಥದ್ರ ಮೂಲಕ ನನ್ನ ಕೆರಿಯರ್ ಮತ್ತೆ ಎಲ್ಲೋ ಒಂದ್ ಕಡೆ ಇವನು ಸ್ಟೇಜ್ ಅಲ್ಲಿ ಸಿನಿಮಾ ತೋರಿಸ್ತಾನೆ ಅನ್ನೋಷ್ಟ್ರ ಮಟ್ಟಿಗೆ ಪಾಪ್ಯುಲಾರಿಟಿ ಆಗಿ, ಸೊ ಸಿನಿಮಾನು ಮಾಡಬೇಕು ಅನ್ನೋ ಜರ್ನಿ ಅಲ್ಲಿಂದನೇ ಶುರುವಾಗಿದ್ದು. ಅದು ಅಲ್ಲೊಂದು ಸ್ಪಾರ್ಕ್. ಹೌದೌದು. ಆಕ್ಟಿಂಗ್ ಮತ್ತೆ ನಿರ್ದೇಶನ ಎರಡು ಪಕ್ಕದಲ್ಲಿ ಇಟ್ರೆ, ಸೊ ಎರಡನ್ನೂ ಒಂದೇ ಮಟ್ಟದಲ್ಲೇನೆ ಆಯ್ಕೆ ಮಾಡ್ಕೊಳ್ತೀರಾ ಅಥವಾ ಯಾವ್ದು ಪ್ರಿಫರೆನ್ಸ್ ಜಾಸ್ತಿ? ಇಲ್ಲ, ಅಂದ್ರೆ ಮೊದಲು ನನ್ನ ಆದ್ಯತೆ ಇದ್ದಿದ್ದೇ ನಟನಾಗಿ ಬರಬೇಕು ಅಂತ. ಆದ್ರೆ ಅನುಭವಗಳು ನಮ್ಮ ಅಭಿಪ್ರಾಯಗಳನ್ನೆಲ್ಲ ಬದಲಾಯಿಸ್ತಾ ಹೋಗ್ತಾ ಇರ್ತವೆ. ಹೇಗೆ ಅಂತಂತಂದ್ರೆ, ನಾನು ಈ ನಾಟಕಕ್ಕೆ ಬರಬೇಕು ಅಂತ ಶುರು ಮಾಡಿದಾಗ ಓದಬೇಕು ಅನ್ನೋ ಅನಿವಾರ್ಯ ಶುರುವಾಯಿತು. ಏನಕ್ಕೆ ಅಂತಂತಂದ್ರೆ, ನಾನು ಗೊತ್ತಿಲ್ಲದಾಗೆ ನಿರ್ದೇಶಕ ಆಗ್ತಾ ಇದ್ದೆ. ಆಗಿದ್ದಾಗ ಯಾವ ತರದ ನಾಟಕಗಳನ್ನ ನಾನು ಪ್ರೆಸೆಂಟ್ ಮಾಡಬಹುದು, ಸೊ ಆ ನಾಟಕದ ಯಾವ ಪಾತ್ರನ ನಾನು ಪ್ರೆಸೆಂಟ್ ಮಾಡಕ್ ಸಾಧ್ಯ ಅನ್ನೋದು ಬಂದಾಗ ಫಸ್ಟ್ ಓದು ಅನಿವಾರ್ಯ ಆಯಿತು. ಸೊ ಓದು ಅನಿವಾರ್ಯ, ಸಾಹಿತ್ಯ ಅನಿವಾರ್ಯ ಆದ್ಮೇಲೆ ಆಕ್ಟಿಂಗು ಮತ್ತೆ ನಿರ್ದೇಶನ ಮೂರು ಒಟ್ಟೊಟ್ಟಿಗೆ ಪ್ಯಾರಲಲ್ ಆಗಿ ಬರೋಕ್ ಶುರುವಾಯಿತು. ಹಾಗಾಗಿ ನನಗೆ ಬರವಣಿಗೆನೂ ಕೈ ಹಿಡಿತು, ನಟನೆನೂ ಕೈ ಹಿಡಿತು, ನಿರ್ದೇಶನನೂ ಕೈ ಹಿಡಿತು ಇದ್ರದ್ದು. ಹಾಗಾಗಿ ಇಲ್ಲಿ ನಾನು ಸಾಮಾನ್ಯವಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಇದಕ್ಕೆ ನನಗೆ 3 ಕ್ಷೇತ್ರ ಗೊತ್ತಿದೆ. ನನಗೆ ರಂಗಭೂಮಿನೂ ಗೊತ್ತಿದೆ, ಕಿರುತೆರೆನೂ ಗೊತ್ತಿದೆ, ಸಿನಿಮಾನೂ ಗೊತ್ತಿದೆ. ಸೊ ಇದರಲ್ಲಿ ನನ್ನನ್ನು ನಾನೇ ಕಂಡುಕೊಂಡಿರೋದು ಹೇಗೆ ಅಂತಂದ್ರೆ, ರಂಗಭೂಮಿ ಒಂದು ನಟನ ಮಾಧ್ಯಮ, ಪ್ಯೂರ್ಲಿ ನಟ ಅಂತಂದ್ರೆ ನಿರ್ದೇಶಕ, ಸಂಗೀತ ನಿರ್ದೇಶಕರು, ಬೇರೆ ಬೇರೆ ನಟರು, ಎಲ್ಲಾ ವಿಭಾಗಗಳು ಇರ್ತವೆ. ಆದ್ರೆ ಅಲ್ಟಿಮೇಟ್ ಆಗಿ ಸ್ಟೇಜ್ ಮೇಲೆ ಏನನ್ನ ಹೇಳಬೇಕು ಅಂತ ಇದೆಯೋ ಅದು ತಲುಪಬೇಕಾಗಿರೋದು ನಟನ ಮೂಲಕ. ಹಾಗಾಗಿ ಅಲ್ಲಿ ನಟ ಮುಖ್ಯ ಆಗ್ತಾನೆ. ಹಾಗೆ ಕಿರುತೆರೆಗೆ ಬಂದಾಗ ಅಲ್ಲಿ ಬರವಣಿಗೆ ತುಂಬಾ ಮುಖ್ಯ ಆಗುತ್ತೆ. ಡೈಲಿ ಎಪಿಸೋಡ್ಗಳು ಹೋಗ್ತಾನೆ
ಅನ್ಬೇಕು. ಹೊಸ 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 ಕತೆಗಳೇನೋ ಕೊಡ್ತಾನೆ ಹೋಗ್ತಾ ಇರಬೇಕು. ಅಲ್ಲೆಲ್ಲ ಒಂದು ಕಡೆ ನಿರ್ದೇಶಕ ಮತ್ತು ನಮ್ಮ ನಟ ಒಂದು ಸ್ವಲ್ಪ ಗೌಣ ಆಗ್ತಾ ಹೋಗ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿರೋ ಕತೆ ಸಿಗ್ತಾ ಇರುತ್ತೋ ಅಷ್ಟು ಕತೆನ ನಾವು ನೋಡಿಸ್ಕೊಂಡು ಹೋಗ್ತಾನೆ ಇರ್ತೀವಿ ಅಲ್ಲಿ. ಸೊ ಅಲ್ಲಿ ಡಾಮಿನೇಟ್ ಮಾಡ್ಬೇಕಿರೋದೇ ರೈಟ್ರಲ್ಲಿ. ಇನ್ನು ಅಲ್ಟಿಮೇಟ್ ಆಗಿ ನಾವು ಸಿನಿಮಾಗೆ ಅಂತ ಬಂದಾಗ ಸೊ ಅಲ್ಲಿ ಡೈರೆಕ್ಟರ್ ಅಲ್ಟಿಮೇಟ್ ಆಗಿ ಉಳ್ಕೊಳ್ತಾರೆ. ಅಲ್ಲಿಗೆ ನಿಮಗೆ ಕತೆನೇ ಬೇಕಿರಲ್ಲ, ನಟನೂ ಬೇಕಿರಲ್ಲ, ಬರೀ ಒಂದು ಫ್ರೇಮ್ ಅಲ್ಲಿ ಏನೂ ಇಲ್ದೇನು ನೀವು ಎಷ್ಟೋ ಸಿನಿಮಾಗಳ ನೋಡಿರ್ಬಂತದ್ದು. ಬರೀ ಯಾವುದೋ ಒಂದು ಲಾರಿನ ಇಟ್ಕೊಂಡು ಇಡೀ ಸಿನಿಮಾನ ಮಾಡಿ ಮುಗಿಸಿ ಒಂದು ಆಸ್ಕರ್ ಅವಾರ್ಡ್ ತಗೊಳ್ಳೋಂಥ ಲೆವೆಲ್ಗೆ ಹೋಗುವಂಥ ಸಿನಿಮಾಗಳಿದಾವೆ ನಮ್ಮಲ್ಲೆಲ್ಲ. ಒಂದು ಫ್ರೇಮ್ ಅಲ್ಲಿ ಏನೂ ಇಲ್ಲದೆ ಹೋದ್ರೂ ಇದ್ರಲ್ಲಿ ಏನೋ ಇದೆ ಅಂತ ಹುಟ್ಟಾಕುವಂಥ ತಾಕತ್ತು ನಿರ್ದೇಶಕನಿಗಿರುತ್ತೆ. ಸೊ ಹಾಗಾಗಿ ಈ ಮೂರು ಆಸ್ಪೆಕ್ಟ್ಗಳನ್ನ ನಾನು ಹುಡುಕೊಂಡು ಆಯಾ ಜಾಗಕ್ಕೆ ಹೋದಾಗ ಇದನ್ನೇ ಮಾಡ್ತಾ ಇರ್ತೀನಿ. ಈಗ ರಂಗಭೂಮಿಗೆ ಬಂದಾಗ ನಾನು ನಟರಿಗೆ ಸಾಕಷ್ಟೇ ಪ್ರಾಮಿನೆನ್ಸ್ ಕೊಡ್ತಾ ಇರ್ತೀನಿ. ಈ ಕಿರುತೆರೆಗೆ ಬಂದಾಗ ಆಟೋಮೆಟಿಕ್ ಆಗಿ ನಾವು ಬರವಣಿಗೆ ಮೇಲೆ ಡಿಪೆಂಡ್ ಆಗಿರ್ತೀವಿ. ಈ ನಿರ್ದೇಶಕನಾಗಿ ಕಾಣಿಸ್ಕೋಬೇಕು ಅಂದ್ರೆ ಅಲ್ಲಿ ಸಿನಿಮಾ ಮಾಡಲೇಬೇಕು ಅನ್ನೋಗಿರುತ್ತೆ. ಬಹಳ ಅನುಭವಯುಕ್ತ ಮಾತು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಮೂರು ಕ್ಷೇತ್ರದಲ್ಲಿನೂ ಕೂಡ ಅಷ್ಟೇ ರೀತಿ ಸೇವೆಯನ್ನ ಸಲ್ಲಿಸಿದ್ದೀರಿ ನೀವು, ದಶಕಗಳ ಸೇವೆಗಳನ್ನ ನೀವು ಸಲ್ಲಿಸಿದ್ದೀರಿ. ಇನ್ನು ನಾವು ರಂಗಭೂಮಿ ಬಗ್ಗೆನೆ ಮಾತಾಡ್ಬೇಕಾದ್ರೆ HSV ಅವರು ರಚನೆ ಮಾಡಿದಂತಹ ನಾಟಕದಲ್ಲಿ ತುಂಬಾ ಲೀಡ್ ರೋಲ್ ನಲ್ಲಿ ಕೂಡ ಕಾಣಿಸ್ಕೊಂಡ್ರಿ. ಅದ್ರ ಬಗ್ಗೆ ನಾವು ಮಾತಾಡೋಣ ಸರ್. ಒಂದು ಹಾಡಿನ ನಂತರ ನಾವು ವಾಪಸ್ ಆಗೋಣ. ಯಾಕಂದ್ರೆ ಇತ್ತೀಚೆಗಷ್ಟೇ ನಾವು ಅವ್ರನ್ನ ಕಳ್ಕೊಂಡ್ವಿ. ಸದಾಕಾಲ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿನೇ ಇರ್ತಾರೆ ಅವರ ಬರವಣಿಗೆ ಮುಖಾಂತರ. ಅದ್ರ ಬಗ್ಗೆ ಮಾತಾಡೋಣ ಒಂದು ಸಣ್ಣ ಹಾಡಿನ ನಂತರ. ಇಲ್ಲಿಗಾಗಲೇ ಓಬವ್ವನ ಎಂಟ್ರಿ ಆಗ್ತಾ ಇರತ್ತೆ ಸರ್. ಪಿಕ್ಚರೈಸೇಷನ್ ನೋಡಿದ್ರೆ ಏನನ್ಸುತ್ತೆ ಸರ್ ಇದನ್ನ? ಪುಟ್ಟಣ್ಣ ಕಣಗಾಲ ಅನ್ನೋದೇ ಒಂದು ಮ್ಯಾಜಿಕಲ್ ಪರ್ಸನಾಲಿಟಿ. ನಿಜ. ನಾನು ಮೊದಲು ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೆ ಈ ಪುಟ್ಟಣ್ಣ ಕಣಗಾಲ ಅವರ ಸಿನಿಮಾಗಳನ್ನ ನೋಡಿ ಈ ಥರದೊಂದು ಮ್ಯಾಜಿಕಲ್ ಮಾಡೋಕ್ಕಾಗತ್ತಾ ಅಂತ. ಬಟ್ ತುಂಬ ಆಶ್ಚರ್ಯವಾದ ಘಟನೆ ನನ್ನ ಲೈಫಲ್ಲಿ ನಡೆದಿದ್ದೇನು ಅಂತಂದರೆ, ನಾನಾಗಿನ್ನೂ 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರಬೇಕಾದ್ರೆ ಪುಟ್ಟಣ್ಣ ಅವ್ರ ಸಾವಾಗಿತ್ತು. ನಮ್ಮ ಸ್ಕೂಲಿಂದ ಸುಮಾರು ಒಂದು 1/4 ಕಿಲೋಮೀಟರ್ ದೂರದಲ್ಲೇ ಅವ್ರ ಮನೆ ಇದ್ದಿದ್ದು. ಅಲ್ಲಿಗೆ ನಮ್ಗೆ ಯಾರೋ ಬಂದು ಹೇಳಿದ್ರು, ಅಲ್ಲೆಲ್ಲ ಬರೀ ಹೀರೋಗಳೆಲ್ಲ ಬಂದು ಸೇರಿಬಿಟ್ಟಿದ್ದಾರೆ, ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಅಂತ. ಇನ್ಫ್ಯಾಕ್ಟ್ ಹೋಗಿದ್ದು ಅಂದರೆ ನಾನು ಪುಟ್ಟಣ್ಣ ಅವ್ರು ಹೋಗಿದ್ದು ಅಂತ ಹೋಗಿಲ್ಲ, ಎಲ್ಲ ಹೀರೋಗಳು ಮುಖ ನೋಡ್ಬೇಕು ಅಂತ ಹೋಗಿದ್ದು. ಅದಾದ್ಮೇಲೆ ಹೋಗಿದ್ದು ಗೊತ್ತಾಗಿದ್ರೆ ನೋಡಿದ್ರೆ ಇಲ್ಲಿ ಪುಟ್ಟಣ್ಣ ಅವ್ರು ಹೋಗಿದ್ದಾರೆ ಅಂತ. ವಾಪಸ್ ಹೋಗ್ಬಿಡೋದಾ ಬೇಡ ಅಂತ ಇಲ್ಲ, ಯಾರೋ ಹೇಳಿದ್ರು ಎತ್ಕೊಂಡು ತುಂಬ ದೊಡ್ಡ ಡೈರೆಕ್ಟ್ರು, ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಅಂತ. ಸೊ ನಾವು ಸ್ಕೂಲ್ ಹುಡುಗರೆಲ್ಲ ಒಂದ್ಸರಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತಾ ಇದ್ವಿ. ಆದರೆ ನಾನು 3 ಸಲ ನಮಸ್ಕಾರ ಮಾಡಿದ್ದೀನಿ ಅವ್ರ ಕಾಲಿಗೆ. ಕಾರಣ ಏನು ಅಂತಂದ್ರೆ, ಪ್ರತಿ ಸರ್ತ ಹೋದಾಗ್ಲೂ ಯಾರಾದ್ರೂ ಬೇರೆ ಹೀರೋಗಳು ಸಿಗ್ತಾರಾ ನೋಡೋದಕ್ಕೆ ಅಂತ ಅವ್ರ ಸುತ್ತಮುತ್ತ ಇರೋ ಹೀರೋಗಳನ್ನ ಹೀರೋಯಿನ್ಗಳನ್ನ ನೋಡ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಹಾಕ್ಬಿಟ್ಟು ಬರ್ತಾ ಇದ್ದೆ. ಅವ್ರ ಆಶೀರ್ವಾದ ಅಲ್ಲಿಂದಾನೇ ಸಿಕ್ತೋ ಏನ್ ಕಥೆನೋ ಗೊತ್ತಿಲ್ಲ. ಹಾಗಾಗಿ ಆಶೀರ್ವಾದ, ಹಂಬಲ ಅದು ಮಿಡಿತು ಅಂತ ಅನ್ಸುತ್ತೆ. ಇನ್ನೊಂದು ನಿರ್ದೇಶಕನ ಹುಟ್ಟಾಕಕ್ಕೆ ಸಾಧ್ಯ ಆಯ್ತು. ಸೂಪರ್ ಸರ್, ಒಳ್ಳೆ ಜರ್ನಿ ಇದೆ ಆಕ್ಚುಲಿ ಇದು ಸರ್. ಹೌದು, ನಾವು ಮುಂಚೆ ಈ ಹಾಡಿನ ಮುಂಚೆ ನಾವು HSV ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೇಳಿ ಸರ್, ಅವರ ಬರವಣಿಗೆಯ ಒಂದು ರಚನೆಯ ಒಂದು ನಾಟಕಕ್ಕೂ ಕೂಡ ನೀವು ನಿರ್ದೇಶನ ಮಾಡಿದಿರಿ, ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಿ. ಇತ್ತೀಚೆಗೆ ನಾನು ಕಂಸಾಯಣ ಅಂತ ಒಂದು ನಾಟಕನ ತಗೊಂಡೆ, HSV ಅವ್ರದ್ದು ನಾಟಕ. ನಮ್ದು ತಾರಾರೇನ ಅಂತ ಒಂದು ಥಿಯೇಟರ್ ಟ್ರೂಪ್ ಓಪನ್ ಮಾಡಿದ್ವಿ. ಟ್ರೂಪ್ ಓಪನ್ ಮಾಡ್ತಿದ್ದಾಗೇನೆ ನಮಗೆ ಏನನ್ನಿಸ್ತಂದ್ರೆ, ವರ್ಷ ಪೂರ್ತಿ ಯಾರಿಗಾದ್ರೂ ಒಂದು ವ್ಯಕ್ತಿಗೆ ಡೆಡಿಕೇಟ್ ಮಾಡ್ತಾ ಹೋಗ್ತಾರೆ. ನಾವು ಪ್ರತಿ ವರ್ಷ ಅದೊಂದು ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಈ ವರ್ಷ ಯಾರಿಗೆ ಡೆಡಿಕೇಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾವು HSVಗೆ ಮಾಡೋಣ ಅಂತ. ಸೊ ಹಾಗಾಗಿ HS ವೆಂಕಟೇಶ್ ಮೂರ್ತಿ ಅವರ ಬರೆದಿರುವಂಥ ಎಲ್ಲ ನಾಟಕಗಳನ್ನ ನಾವು ನಮ್ಮ ಎಂಟೈರ್ ಟ್ರೂಪ್ ವಾರಕ್ಕೊಂದ್ಸರಿ ಕೂತ್ಕೊಂಡು ಓದುವಂಥ ಸ್ಥಿತಿಗೆ ಬಂತು. ಸೊ ಓದ್ತಾ ಇರಬೇಕಾದ್ರೆ ಎಲ್ಲರೂ ಸೇರಿ ಕಂಸಾಯಣ ಅಂತ ಒಂದು ನಾಟಕ ತುಂಬಾ ಚೆನ್ನಾಗಿದೆ, ಇದನ್ನ ಮಾಡಬಹುದು ಅಂತ. ಈಗಾಗಲೇ ಸಾಕಷ್ಟು ಸ್ಕೂಲ್ ಮಕ್ಕಳು ಅವರು ಇವರೆಲ್ಲ ಮಾಡಿಬಿಟ್ಟಿದ್ದಾರೆ, ಬಟ್ ತುಂಬಾ ಹಳೇದಾಗ್ಬಿಡಿ ಆಗ್ಲಿಲ್ವ ಅನ್ನೋ ರೀತಿಯಲ್ಲೂ ಇತ್ತು ಇದು. ಬಟ್ ತುಂಬಾ ಡಿಮ್ಯಾಂಡ್ ನಮ್ಮ ಟ್ರೂಪ್ ಇಂದನೇ ಬಂತದ್ದು. ಇಲ್ಲ, ತುಂಬಾ ಚೆನ್ನಾಗಾಗುತ್ತೆ, ಮಾಡಬಹುದು ಅಂತ ಹೇಳಿ. ಯೂಶುವಲ್ ಆಗಿ ನನಗೆ ಇವತ್ತಿನವರೆಗೂ ನಾನು ಹೇರಾಮ್ ಅಂತ ನಾಟಕ ಮಾಡಿಸಿದ್ದೀನಿ, ಆಮೇಲೆ ಗುಲಾಮನ ಸ್ವಾತಂತ್ರ್ಯ ನಾಟಕ ಮಾಡಿಸಿದ್ದೀನಿ. ಅದು ಚಿಕ್ಕದಾಗಿ ನನಗೆ ಹೊಳೆಯೋದೇ ಇಲ್ಲ. ನನಗೆ ಇಡೀ ಸ್ಟೇಜ್ ಫುಲ್ಲು ತುಂಬಿಕೊಂಡಿರ್ಬೇಕು ಅನ್ನೋ ರೀತಿಯಲ್ಲೇ ಇರುತ್ತೆ. ವಿಜುವಲೈಸೇಷನ್ ಸಿಕ್ಕಾಬಿಟ್ಟೆ ಜೋರಾಗಿರ್ಬೇಕು ಅಂತ ಅನ್ಕೊಂಡಿರ್ತೀನಿ. ಆ ಥರದ ವಿಷಯಕ್ಕೆ ಅಂತ ನೋಡಿದಾಗ ಹೌದು, ಎಸ್, ಇದು ವಿಜುವಲೈಸ್ ಆಗಿ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಈಗ ಈ ನಾಟಕದಲ್ಲಿ ನಾನು ನಾಟಕ ಡೈರೆಕ್ಟ್ ಮಾಡಿದಾಗ ಅಲ್ಲಿ ನಾಟಕದಲ್ಲಿ ಬರೋ ಪಾತ್ರಗಳು ಒಂದು 17-18 ಬರುತ್ತೆ. ಬಟ್ ನನ್ನ ಕಲ್ಪನೆಗೆ ಒಂದು 40 ಕ್ಯಾರೆಕ್ಟರ್ಗಳು ಬಂದಿದ್ದಾವೆ ಅಲ್ಲಿ. ಸೊ ಆ 40 ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿ ಇದಕ್ಕೆ ಒಂದು ಅದ್ಭುತವಾದ ಒಂದು ನಾಟಕನ ಡೈರೆಕ್ಟ್ ಮಾಡಿದಾಗ ಸೊ HSV ಅವರು ಈ ನಾಟಕನ ನೋಡ್ಲಿ ಅಂತ ನಮ್ಗೆ ತುಂಬಾ ಆಸೆ ಇದೆ. ಹಾಗಾಗಿ ಅವ್ರ ಮನೆಗೆ ಪರ್ಮಿಷನ್ ತಗೊಳ್ಳೋದಕ್ಕೆ ನಮ್ಮ ಸ್ನೇಹಿತರು ಡಾಕ್ಟರ್ ಶಾಂತರಾಜನ್ ಅವ್ರ ಜೊತೆ ಹೋಗಿ ಕೇಳ್ಕೊಂಡ್ವಿ. ಅವ್ರು ಆಗ್ಲೇ ಹಾಸಿಗೆ ಹಿಡಿದ್ಬಿಟ್ಟಿದ್ರು. ಹಾಸಿಗೆ ಹಿಡಿದಾದ್ಮೇಲೆ ನಾವು ಈಗಾಗಲೇ ಪ್ರವೀಣ್ ಡೀರಾ ಅವ್ರ ಹತ್ರ ಮ್ಯೂಸಿಕ್ ಮಾಡಿಸಿದ್ವಿ. ಸರ್, ಅಟ್ಲೀಸ್ಟ್ ಈ ಮ್ಯೂಸಿಕ್ ಕೇಳ್ತೀರಾ ಇದು ಅಂತ. ಮಲ್ಕೊಂಡಿದ್ದವ್ರು ಹೋಗಿ ಕೇಳ್ತೀನಿ ಅಂದ್ರು. ಅವರ ಸೊಸೆ ಶಾಲಿನಿ ಅವರು ಹಾಕಿ ಖುಷಿ ಪಡ್ತಾರೆ ಅವರು ಅಂತ. ಸೊ ಮ್ಯೂಸಿಕ್ ಹಾಕ್ತಿದ್ದ ಹಾಗೇನೆ
ಓ ಮೈ ಗಾಡ್, ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ ಚಿಕ್ಕ ಮಗು ತರ ಎದ್ದು ಕೂತ್ಕೊಂಡ್ಬಿಟ್ರು ಅವರು. ಎದ್ದು ಕೂತ್ಕೊಂಡು ಆ ಲಿರಿಕ್ಸ್ ನ ಎಂಜಾಯ್ ಮಾಡ್ತಿದ್ದಾರೆ. ಯಾರು ಮ್ಯೂಸಿಕ್ ಮಾಡಿದ್ದು? ಪ್ರವೀಣ್ ಡಿ ರಾವ್. ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದ್ರು. ನಾನು ಒಂದು ಹಾಡು ಕೇಳಿಸ್ಬಿಟ್ಟು ಸುಮ್ಮನೆ ಆಗ್ಬೋಣ ಅಂತ ಅನ್ಕೊಂಡ್ರೆ ಇಲ್ಲ, ಎಲ್ಲಾ ಹಾಡುಗಳನ್ನು ಕೇಳಿದ್ರು. ಎಲ್ಲಾ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿ ತುಂಬಾ ಅದ್ಭುತವಾಗಿದೆಯಪ್ಪ, ಇದ್ರಲ್ಲಿ ನನಗೆ ಗೊತ್ತಾಗ್ತಾ ಇದೆ ತುಂಬಾ ಅದ್ಭುತವಾಗಿ ನಾಟಕ ಬರುತ್ತೆ ಇದು ಅಂತ ಹೇಳಕ್ ಶುರು ಮಾಡಿದ್ರು. ಅದಾದ್ಮೇಲೆ ಫಸ್ಟ್ ಕೇಳಿದ್ರು, ಕಂಸ ಯಾರು ಮಾಡ್ತಿದ್ದಾರೆ ಅಂತ. ಸರ್ ನಾನೇ ಮಾಡ್ತಾ ಇದ್ದೀನಿ. ಒಳ್ಳೆ ಕಂಸ ಕಂಡ್ರಿ ನೀವು. ಸರ್ ಒಳ್ಳೆ ಕಂಸನ? ನೋಡಿ ನಾವು ಇದೇ ಸ್ಪೆಷಾಲಿಟಿ ನಮ್ದು. ಅವನು ಪಾತ್ರದಲ್ಲಿ ಕೆಟ್ಟದಾಗಿರ್ಬೋದು, ಆದ್ರೆ ಅವನು ಒಳ್ಳೆಯವನು ಅಂತೀವಿ ನಾವು. ನೀವು ಒಳ್ಳೆ ಕಂಸ ಕಂಡ್ರಿ ಅಂತೇನೋ ಅಂತಂದ್ರು. ಸೊ ಈ ತರದ್ದು ಒಂದು ಆದ್ಮೇಲೆ ಮೊದಲನೇ ಶೋಗೆ ನಾನು ಬರ್ತೀನಪ್ಪ, ಬರಲೇಬೇಕು ಅಂತಂದ್ರು. ಮೊದಲನೇ ಶೋ ಆಗೋ ಅಷ್ಟರಲ್ಲಿ ಅವರು ಹಾಸ್ಪಿಟಲೈಸ್ಡ್ ಆಗಿದ್ರು, ಹಾಗಾಗಿ ಬರಲಿಲ್ಲ. ಬಟ್ 4th 5th ಇನ್ನೊಂದು ಶೋ ಇದೆ ಅಂತಂದಾಗ ನಾನು ಡೆಫಿನೆಟ್ ಆಗಿ ಬರ್ತೀನಿ. ಅನ್ಫಾರ್ಚುನೇಟ್ಲಿ ಅವರು ನಮ್ಮನ್ನ ಅಗಲಿ ಹೊರಟೋದ್ರು. ಆದ್ರೆ ಅವ್ರ ಮನೆಯವ್ರನ್ನೆಲ್ಲ ಕಳಿಸಿದ್ರು ಶೋ ನೋಡ್ಕೊಂಡ್ ಬನ್ನಿ ಅಂತ ಹೇಳಿ. ಅವ್ರ ಮನೆಯವರು ಅಷ್ಟು ಜನ ಬಂದ್ರು, ಶೋ ನೋಡಿದ್ರು. ಶೋ ನೋಡೋದ ಮೇಲೆ ನಮಗೆ ಒಂದು ದೊಡ್ಡ ಒಂದು ಗಿಫ್ಟ್ ಕೊಟ್ರು ಅವರು ಮನೆಯವರೆಲ್ಲ. ಏನು ಅಂತಂದ್ರೆ, ರಂಗಭೂಮಿಯಲ್ಲಿ ಸಾಮಾನ್ಯವಾಗಿ ಅತ್ಯದ್ಭುತವಾದ ನಾಟಕ ಯಾವುದು ಅಂತ ಕೇಳಿದ್ರೆ ನಮ್ಮಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ಗೋಕುಲ ನಿರ್ಗಮನ ಅಂತ ಹೇಳ್ತೀವಿ. ಅದು ನಮ್ಮ ಇವರು BV ಕಾರಂತ ನಮ್ಮ ರಂಗ ದಿಗ್ಗಜರು ಡೈರೆಕ್ಟ್ ಮಾಡಿರೋಂಥ ನಾಟಕ. ಅದು ಆ ನಾಟಕನ ನೋಡೋದಾಗಿತ್ತು. ನಿಮ್ಮ ನಾಟಕ ನೋಡಿ ಅಂತಂದಾಗ ನಮ್ಗೆ ಒಂಥರ ಮೈ ಜುಮ್ ಅನಿಸ್ತು. ಯಾಕೆಂತಂದ್ರೆ ನಾನು ಅದನ್ನ ಒಂದು 20 ವರ್ಷದ ಈ ತರದೊಂದು ನಾಟಕ ನನಗೆ ಮಾಡ್ಸಕ್ ಸಾಧ್ಯನಾ ಅಂತ ಕಂಡ್ಬಿಟ್ಟು ನೋಡ್ದೆ ನಾನು. ಸೊ ಇವತ್ತು ಅವ್ರ ಮನೆಯವರೆಲ್ಲ ನೋಡಿ ಆ ನಾಟಕನ ಹೋಲಿಸಿ ಅದನ್ನೆಲ್ಲ ಅನುಭವಿಸಿ ಮನೆಗೂ ಹೇಳಿದ್ರಂತೆ, ತುಂಬಾ ಅದ್ಭುತವಾಗಿದೆ, ನೀವು ನೋಡ್ಬೇಕು ಅಂತ ಹೇಳಿ. ಅವ್ರು ಅಲ್ಲಿಂದನೇ ಫೋನ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಅಂತಲ್ಲಪ್ಪ, ನಾನು ನೋಡ್ಬೇಕು ಅಂತ. ಪ್ರವೀಣ್ ಡಿ ರಾವ್ ಮ್ಯೂಸಿಕ್ ಡೈರೆಕ್ಟರ್ ಫೋನ್ ಮಾಡಿ ತುಂಬಾ ಅದ್ಭುತವಾಗಿ ಮಾಡಿದಾರಂತೆ, ನಾನು ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ನನ್ನ ನಾಟಕನ ನೋಡ್ಲಿಲ್ಲ. ಅವರ ನನ್ನ ನಾಟಕ ಯಾಕೆ ನೋಡಬೇಕಾಗಿತ್ತು ಅಂತ ನನ್ನ ಪ್ರಕಾರ ಅನ್ಸೋದ್ರೆ, ಬೇಸಿಕಲಿ ನಾನು ಆಸ್ ಎ ಡೈರೆಕ್ಟರ್ ಆಗ್ತಿದ್ದಾಗೇನೆ ಮೊದಲು ಮಾಡೋ ಕೆಲಸ ಏನು ಅಂತಂದ್ರೆ, ನಾನು ಆಯ್ಕೆ ಮಾಡ್ಕೊಂಡಿರೋ ಕತೆಗಾರನಿಗೆ ನಾನು ಆ ಕತೆನ ಚೆನ್ನಾಗಿ ಒಪ್ಪಿಸ್ತೀನ, ಫಸ್ಟ್ ಅದನ್ನ ಕನ್ವಿನ್ಸ್ ಮಾಡ್ತೀನಿ. ಒಬ್ಬ ರೈಟರ್ನ ಕನ್ವಿನ್ಸ್ ಮಾಡದೆ ಹೋದ್ರೆ ನಾನು ಆಡಿಯನ್ಸ್ ಏನ್ ಕನ್ವಿನ್ಸ್ ಮಾಡ್ತೀನಿ ಅನ್ನೋದು ನನ್ನ ಯಕ್ಷ ಪ್ರಶ್ನೆ ಅದು. ಸೊ ಹಾಗಾಗಿ ರೈಟರ್ ಎದುರುಗಡೆ ಇದ್ದು ನನ್ನ ನಾಟಕ ಚೆನ್ನಾಗಿ ಮಾಡಿಸಿದ್ಯಾ ಕಣಯ್ಯ ಅಂತ ಅವ್ರು ಹೇಳೋದಾದ್ರೆ ನನಗೊಂಥರ ಅವಾರ್ಡ್ ಸಿಕ್ದಂಗೆ ಅಂತ ಅನ್ಕೊಂಡು, ಸರ್ ನೀವು ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಆದರೆ ಏನಾಗುತ್ತೆ, ಆ ರೈಟ್ರು ರೆಪ್ರೆಸೆಂಟೇಟಿವ್ ಆಗಿ ಅವ್ರು ಅಷ್ಟು ಜನ ಮನೆಯವ್ರು ಬಂದು ಹೇಳಿದ್ರಲ್ವಾ, ಅದೊಂದು ಸಮಾಧಾನ ಇದೆ. ಅದಿನ್ನೂ ಇಂಬು ಕೊಡ್ತು ಅಂತ ಬಹಳ ಖುಷಿ ಆಯ್ತು ಸರ್. ಬಹುಶಃ ನೀವು ಫಸ್ಟ್ ಹೇಳಿದ ಇನ್ಸಿಡೆಂಟ್ ಅಂತೂ ನಮ್ಗೆ ಮೈ ಜುಮ್ ಅನ್ನೋ ರೀತಿನಲ್ಲಿತ್ತು. ಸರ್ ಅವರು ಎದ್ ಕೂತು ಪ್ರತಿ ಹಾಡುಗಳನ್ನ ಆಲಿಸಿದ್ರು ಅನ್ನೋದು. ಅವರ ಸೊಸೆಯವರು ನೋಡಿ ನೋಡಿ ಮಗು ತರ ಎದ್ ಕೂತ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಿರೋ, ಸಂತೋಷ ಪಡ್ತಿದ್ದಾರೆ ಅವರು ಅಂತ ಇದ್ರು. ಅಂಡ್ ಈಸ್ ಲಕ್ಕಿ ಪರ್ಸನ್ ಅನ್ಸುತ್ತೆ HSV ಅವರು. ಅವ್ರ ಮನೆಯವರೆಲ್ಲ ತುಂಬಾ ಅದ್ಭುತವಾಗಿ ನೋಡ್ಕೊಳ್ತಾರ ಇದ್ರು ಅವ್ರನ್ನ, ಅವ್ರ ಸೊಸೆ ಆಗ್ಲಿ ಮಕ್ಕಳಾಗ್ಲಿ ಎಲ್ಲ ಅದ್ರ. ಅಂಡ್ ಲೈಫ್ ತುಂಬಾ ನೀಟಾಗಿ ಲೀಡ್ ಮಾಡಿ ಹೋದ್ರು ಅಂತ ನನಗನ್ನಿಸ್ತು ಆ ಕ್ಷಣಕ್ಕೆ. ನಿಜ ನಿಜ, ಪ್ರತಿಯೊಬ್ಬರಿಗೂ ಕೂಡ. ಸರ್ ಅದೇ ಒಂದು ನಾಟಕದ ಒಂದು ಡೈಲಾಗ್ ಹೇಳ್ತೀರಾ ಪ್ಲೀಸ್? ಎಸ್. ಕೃಷ್ಣ 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 ಕೃಷ್ಣ, ಯಾರು ಈ ಕೃಷ್ಣ? ಯಾರ್ರೀ ಕೃಷ್ಣ? ಕೇಳಿ 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 ಕಿವಿ ತೂತ್ ಬಿದ್ದೋಯ್ತು. ಹಾಲು ಕೊಡಿ ಅಂತ ಮೊಲೆ ಕೊಟ್ರೆ ಪೂತಿನಿಯ ರಕ್ತ ಇರದಂತೆ, ಸವಾರಿ ಮಾಡುವಂತ ಬೆನ್ನು ಒಡ್ಡಿದ್ರೆ ಶಕಟನ ಸೊಂಟನೆ ಮರದಂತೆ, ದೇನಕ್ಕ ಬೇಲದ ಹಣ್ಣು ಬಡಿಯೋ ಬಡಿಗೆ ಆಗಿ ಹೋದ. ತೃಣಾವರ್ತ ಅವನ ಕೈಯಲ್ಲಿ ಆಟದ ಬುಗಿರಿ ಆಗಿ ಹೋದ. ಗೋವರ್ಧನ ಬೆಟ್ಟ ಯಕಶ್ಚೆ ಛತ್ರಿಯಾಗಿ ಹೋಯ್ತು. ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ? ಕೃಷ್ಣ ಕೃಷ್ಣ ಕೃಷ್ಣ. ಅಬ್ಬಾ, ಬಹಳ ಸೊಗಸಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಡೈಲಾಗ್ಗೆ. ಸೊ ಅವರೆಲ್ಲರೂ ಅಷ್ಟು ಪ್ರೈಸ್ ಮಾಡೋವಾಗ ಹೆಂಗನ್ಸ್ತು ಸರ್ ಆ ಮೊಮೆಂಟ್ಗೆ? ಎಸ್, ಅದ್ಭುತ ಅಂತ ಅನಿಸ್ತಾ ಇರುತ್ತೆ. ನಿಮ್ ವಾಯ್ಸ್ ಅದ್ಭುತ. ಆಕ್ಚುಲಿ ಕಂಸನ್ ಪಾತ್ರಕ್ಕೆ ಸೂಪರ್ ವಾಯ್ಸ್ ಅಂತ ಹೇಳ್ಬೇಕು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಕೇಳ್ತೀರಾ ಅಂತ. ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಗಿತ್ತು, ಯಾಕೆಂದ್ರೆ ನಾವು ನಟರಲ್ವಾ, ಸ್ವಲ್ಪ ರಿಹರ್ಸಲ್ ಮಾಡ್ಬಿಟ್ಟೆ ಮಾಡೋ ಅಭ್ಯಾಸ ನಮಗೆ. ಬಟ್ ಸ್ಪಾಂಟೇನಿಯಸ್ ಆಗಾದ್ರೂ ಸೂಪರ್ ಆಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ರಂಗಭೂಮಿಯೇ ಈ ಜಗ, ಎಂಥ ಸೊಗಸಾದಂತಹ ಸಾಲುಗಳಾಗಿದ್ವು. ಇನ್ನು ರಂಗಭೂಮಿಯಿಂದ ಕಿರುತೆರೆಯ ಜರ್ನಿ ಬಗ್ಗೆ ಮಾತಾಡೋಣ ಸರ್. ಸೊ ಇದಂತೂ ಹಂತವಾಗಿ ಹೋಗಿದೆ ಅಂತ ಅನ್ಸುತ್ತೆ. ಸೊ ನಿಮ್ಮ ಕಿರುತೆರೆ ಜರ್ನಿ ಯಾವಾಗ ಶುರುವಾಯಿತು? ಮೇಡಮ್, ನಮ್ಮದು ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿದ್ದ ಫ್ಯಾಮಿಲಿ ನಮ್ಮದು. ನಾವು ವೆಡ್ಡಿಂಗ್ ಕಾರ್ಡ್ ಮ್ಯಾನುಫ್ಯಾಕ್ಚರರ್ಗಳಾಗಿದ್ವಿ. ಸೊ ಅಲ್ಲಿ ಬೇಸಿಕಲಿ ನಮ್ಮ ಮನೆಯಲ್ಲಿ ನಮ್ಮ ಖಾನ್ದಾನೆಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಇದ್ದವರು. ಸೊ ಇದರ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಬೇಕು, ಇಲ್ಲ ಅಂತಂದರೆ ಮನೇಲಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರು. ಅನ್ಫಾರ್ಚುನೇಟ್ಲಿ ನನಗೆ ಈ ಕಾಲೇಜ್ ದಿನಗಳಲ್ಲೇ ಈ ರಂಗಭೂಮಿಯ ಸಹವಾಸ ಬಿದ್ದಿದ್ದರಿಂದ ಸ್ವಲ್ಪ ಹೆಚ್ಚು ಸಿನಿಮಾ ಮತ್ತು ಕಿರುತೆರೆ ಕಡೆ ಸ್ವಲ್ಪ ವಾಲ್ತಾ ಇತ್ತು. ಹಾಗಾಗಿ ನಾನು ಈ ಪ್ರಿಂಟಿಂಗ್ ಪ್ರೆಸ್ಸಿಂದ ಹೊರಗಡೆ ಬರಬೇಕು ಅಂತ ಕಾಯ್ಕೊಂಡಿರೋ ಟೈಮಲ್ಲಿ ನಾನು ನಿರ್ದೇಶಕ ಆಗಬೇಕು ಅಂತ ಒಂದು ಐಡಿಯಾ ಬಂತು. ಐಡಿಯಾ ಬರ್ತಾ ಇದ್ದಾಗೇ
ಯಾವ ನಿರ್ದೇಶಕನ ಹತ್ರ ಹೋಗಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅಲ್ಲಿಗೆ ಸುಮಾರಷ್ಟು ನಿರ್ದೇಶಕರನ್ನ ಲಿಸ್ಟ್ ಮಾಡ್ಕೊಂಡಾಗ ನನಗೆ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಯಾರು ಅಂತಂದರೆ ನಾಗಾಭರಣ ಅವರು ಅಂತ ಅನಿಸ್ತು. ಕಾರಣ ಏನು ಅಂತಂದರೆ ಅವರು ರಂಗಭೂಮಿಯಿಂದ ಬಂದವರು. ಆಮೇಲೆ ಒಂದು ಥರದ ಸಿನಿಮಾಗಳನ್ನು ಮಾಡಿಲ್ಲ ಅವರು. ಸಾಕಷ್ಟೇ ಬೇರೆ 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 ಐತಿಹಾಸಿಕ ಸಿನಿಮಾ, ಪೌರಾಣಿಕ ಸಿನಿಮಾ, ಕಾಮಿಡಿ ಸಿನಿಮಾ, ಸೀರಿಯಸ್ ಸಿನಿಮಾ, ಆಮೇಲೆ ಹಾಡುಗಳನ್ನೇ ಬೇಸಿಟ್ಕೊಂಡು ಮಾಡಿರೋಂಥ ಸಿನಿಮಾಗಳು, ಕಾದಂಬರಿನ ಬೇಸಿನ ಇಟ್ಕೊಂಡು ಮಾಡಿರೋಂಥ ಸಿನಿಮಾಗಳು, ಈ ಎಲ್ಲ ಥರದ ವೆರೈಟಿ ಸಿನಿಮಾಗಳನ್ನು ಇವರು ಮಾಡಿದ್ದಾರೆ ಅಂತಂದಮೇಲೆ ನನ್ನ ಮನಸ್ಸಲ್ಲೂ ಹಾಗೆ ಐತೆ. ಯಾಕಂದರೆ ನಾನು ನಾಟಕಗಳನ್ನ ಆಯ್ಕೆ ಮಾಡ್ಕೊಂಡಾಗ್ಲೂ ಯಾವುದೋ ಒಂದು ಸಸ್ಪೆನ್ಸ್ ನಾಟಕ ಮಾಡ್ತಾ ಇದ್ದಂಗೆ ಬೇರೆ ಇನ್ನೊಂದು ಏನೋ ನಾಟಕ ಮಾಡಬೇಕು ಅಂತ ಅನ್ಕೊಳ್ತಾ ಇದೆ. ಹಾಗಾಗಿ ನನ್ನ ಮೆಂಟಾಲಿಟಿಗೆ ಇವರು ಸೆಟ್ ಆಗ್ತಾರೆ ಅಂತ ಹೇಳಿ ಅವ್ರ ಹತ್ರ ಸುಮಾರು ಒಂದು 6 ತಿಂಗಳು ಓಡಾಡೋದ ಮೇಲೆ ಸರಿ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು. ಸಿಕ್ಕಾದ ನಾನು ಒಂದು ಕತೆ ಮಾಡ್ಕೊಂಡಿದ್ದೀನಿ ಸರ್, ಆ ಕತೆನ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ. ಸೊ ಆ ಕತೆನ ಅವರು ಕೇಳಿ ಏನು ಮಾಡ್ಕೊಂಡಿದ್ದೀರಾ ಅಂದು, ಸೊ ಸಣ್ಣ ಪುಟ್ಟ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆಗ ನಾಗ್ತಿಳಿ ಚಂದ್ರಶೇಖರ್ ಅವರ ಒಂದು ಸಣ್ಣ ಸೀರಿಯಲಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೆ ನಾನು. ಇನ್ನೊಂದು ಯಾವುದೋ ಒಂದು ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದೀನಿ, ಅವರೊಂದು ಮೇಜರ್ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಂದೆ. ನನ್ನ ಕತೆನ ಕೇಳಿಸ್ಕೊಂಡಾದ್ಮೇಲೆ ಅವರು ಬಿಟ್ಬಿಡಿ ಎಲ್ಲದನ್ನು. ಯಾಕೆ ಸರ್ ಏನಾಯಿತು? ಇಲ್ಲ, ನೀವು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ನೀವು ನಿಮಗೆ ಬರವಣಿಗೆ ಕೈ ಹಿಡಿಯುತ್ತೆ, ನನ್ನ ಜೊತೆಲಿ ಇರಿ ನೀವು ಅಂತ ಹೇಳಿ. ಸೊ ಕಂಪ್ಲೀಟಾಗಿ ನಾನು ಆ್ಯಕ್ಟಿಂಗ್ ಪ್ರೊಫೆಷನಲ್ ಬಿಟ್ಟು ಅವರ ಜೊತೆಯಲ್ಲಿ ಉಳ್ಕೊಳ್ಳೋ ಅಂಥ ಒಂದು ಸ್ಥಿತಿ ಬಂತು. ಆ್ಯಂಡ್ ಒಂದು ಇನ್ಸ್ಟಿಟ್ಯೂಟ್ಗೆ ಎಂಟ್ರ್ ಆದಂಗೆ ಆಯಿತು. ಅಲ್ಲಿ ಅವ್ರ ಹತ್ರ ಹೋಗ್ತಿದ್ದಾಗೇನೆ ಅವರು ಮನೆಯಲ್ಲೇ ಒಂದು ದೊಡ್ಡ ಲೈಬ್ರರಿ ಎಲ್ಲ ಇದೆ. ಅವರು ಮುಕ್ತವಾಗಿ ಹೇಳ್ತಾರೆ, ಈ ಲೈಬ್ರರಿ ಇದೆ, ಯೂಸ್ ಮಾಡ್ಕೊಳ್ಳಿ ಇದು ಅಂತೇಳಿ. ಸೊ ಅಲ್ಲಿ ಮೋಸ್ಟ್ ಆಫ್ ಕಲೆಕ್ಷನ್ಸ್ ಇರೋವಂಥದ್ದೇ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ, ಸೀರಿಯಲ್ಗೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಇದಿರುತ್ತೆ. ಅಂದರೆ ಕತೆಗಳು, ಕಾದಂಬರಿಗಳೆಲ್ಲ, ಈ ಕತೆ ಇಟ್ಕೊಂಡು ಸಿನಿಮಾ ಮಾಡ್ಬೋದಾ, ಆ ಕಾದಂಬರಿ ಇಟ್ಕೊಂಡು ಸಿನಿಮಾ ಮಾಡ್ಬೋದಾ, ಈ ಹಾಡನ್ನು ಅದಕ್ಕೆ ಬಳಸ್ಕೋಬೋದಾ ಅನ್ನೋ ರೀತಿಯಲ್ಲಿ ಡಿಸ್ಕಷನ್ಗಳು ನಡೀತಾ ಇರ್ತದೆ. ಅದು ನನಗೆ ತುಂಬ ದೊಡ್ಡ ಬೇಸ್ ಆಯಿತು. ಅವ್ರ ಜೊತೆಯಲ್ಲಿ ಮೊದಲನೇ ಸೀರಿಯಲ್ಲು ನಾನು ವರ್ಕ್ ಮಾಡಿದ್ದು ಅಡಿಗರ ಅನಾಥೆ ಕಾದಂಬರಿ. ಓದಿದ್ದೀರಾ ಅಂತ ಕೇಳಿದ್ರು. ಇಲ್ಲ ಅದೇ ನೀವು ರಂಗಭೂಮಿ ಓದಲಿಲ್ಲ ಅಂದರೆ ಹೇಗೆ ಅಂತ. ಇಲ್ಲ ಸರ್ ಓದ್ತೀನಿ ಅಂದೆ. ನಿಜ ಹೇಳಬೇಕು ಅಂತಂದರೆ ರಾತ್ರಿ 10 ಗಂಟೆಗೆ ಓದೋಕ್ಕೆ ಶುರು ಮಾಡಿದ್ರು, ಬೆಳಗ್ಗೆ 7 ಗಂಟೆಗೆ ಅದನ್ನು ಓದಿ ಮುಗಿಸಿ 11 ಗಂಟೆಗೆ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದೆ, ಸರ್ ಹೀಗಿದೆ, ಇದನ್ನು ಮಾಡ್ಬೋದು ಅಂತನೋ ಅಂದ್ಬಿಟ್ಟು ಅಂತ. ಯಾವಾಗ ಓದಿದ್ರಿ? ರಾತ್ರಿ ಸರ್. ಅವರು ಟಾಸ್ಕ್ಗಳು ಕೊಡ್ತಾ ಇದ್ದೆ ಹಾಗೆ, ಇದನ್ನು ಓದಬೇಕು, ವಿಷಯ ಯಾವಾಗ ಓದಬೇಕು, ನಾಳೆ ಬೆಳಗ್ಗೆ ಗೊತ್ತಾಗಬೇಕು. ಸೊ ನಾನು ನಾಳೆ ಬೆಳಗ್ಗೆ ಓದ್ಕೊಂಡು ಹೋಗಿ ಎಲ್ಲ ಹೇಳ್ತಾ ಇದ್ವಿ ನಾವು. ಸೊ ಆ ಥರದ್ದು ಒಂದು ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ನಮ್ಗಳಿಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಸಿಕ್ತು. ಇದ್ರ ಆ ಅಡಿಗರ ಅನಾಥೆ ಕಾದಂಬರಿ ಓನನ್ನ ಬೆಳಕೆ ಅಂತ ಒಂದು ಸೀರಿಯಲ್ ಆಯಿತು. ಸೊ ಅದಕ್ಕೆ ನಾನು ಒನ್ ಆಫ್ ದಿ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಾಯಿತು. ಜೊತೆಗೆ ಡೈಲಾಗ್ ರೈಟರ್ ಆಗಿ ಎಲ್ಲೋ ಬರೆಯೋ ಆಗಿರಲಿಲ್ಲ, ನಾನು ಸ್ಪಾಟಲ್ಲಿ ಬರೀಬೇಕಾಗಿತ್ತು. ಕೆಲವು ಸರ್ತಿ ನಟರುಗಳಿಗೆ ಡೈಲಾಗನ್ನು ಹೇಳ್ಕೊಡ್ಬೇಕಾಗಿತ್ತು, ಕೆಲವು ಸರಿ ನಾನೇ ಪಾತ್ರ ಮಾಡೋವಂಥ ಸಿಚುಯೇಷನು ಒದಗಿ ಬಂತು. ಸೊ ಕಂಪ್ಲೀಟ್ ಆಗಿ ಒಂದು ನನಗೆ ಬೇಸ್ಮೆಂಟ್ ಅಂತ ಸಿಕ್ಕಿದೆ ನಾಗಾಭರಣ ಅವರ ಇದರಲ್ಲಿ. ಅಲ್ಲಿಂದ ನಾನು ಹೊರಗಡೆ ಬಂದಾದ್ಮೇಲೆ TN ಸೀತಾರಾಮ್ ಅವರ ಗರಡಿಗೆ ಶಿಫ್ಟ್ ಆಗಿದ್ದಾಯ್ತು. ಅವರು ಮನ್ವಂತರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು. ಎಪಿಸೋಡ್ ಡೈರೆಕ್ಟರ್ಗಳ ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ರು. ಅಷ್ಟೊತ್ತಿಗಾಗಲೇ ನಾನು ನಾಗಾಭರಣ ಅವರ ಕ್ಯಾಂಪಿಂದ ಹೊರಗಡೆ ಬಂದು ಇಂಡಿವಿಜುವಲ್ ರೈಟರ್ ಬೇರೆ ಆಗಿದೆ. ಯಾಕೆಂದ್ರೆ ಓನನ್ನ ಬೆಳಕೆಯಲ್ಲಿ ನಾನು ಬರಿತಾ ಇರಬೇಕಾದ್ರೆ ಸುಮಾರಷ್ಟು ಜನ ಆರ್ಟಿಸ್ಟ್ಗಳು ನನಗೆ ಒಳ್ಳೆ ಲೈನ್ ಬರೆಯಪ್ಪ ಅಂತ ಕೇಳಿ ಡಿಮ್ಯಾಂಡ್ ಮಾಡಿ ಲೈನ್ಸ್ ಬರ್ಸ್ಕೊಳ್ತಾ ಇದ್ರು. ಕಿಶೋರಿ ಬಲ್ಲಾಳ್ ಅಂತಿದ್ರು, ಅದ್ಭುತವಾದ ನಟಿ. ಶ್ರೀಧರ್ ಅವರು, ಮತ್ತೆ ಪವಿತ್ರಾ ಲೋಕೇಶ್ ಅವರೆಲ್ಲ, ಮತ್ತೆ ಹೆಂಗ್ ಒಳಿಯುತ್ತೆ ನಿಮ್ಗೆ ಇಷ್ಟು ಅದ್ಭುತವಾದ ಲೈನ್ಗಳು ಅಂತ ಹೇಳೋರು. ಸೊ ಅದೆಲ್ಲ ಒಂದು ಇನ್ಸ್ಪಿರೇಷನ್ ಸಿಕ್ಕಿ ನಾನು ಹೊರಗಡೆ ಬಂದು ಅರ್ಧ ಸತ್ಯ ಅಂತ ಸೀರಿಯಲ್ಗೆ ನಾನು ಡೈಲಾಗ್ಸ್ ಮತ್ತು ಬರೀತಾ ಇದ್ದೆ. ಆ ಅರ್ಧ ಸತ್ಯ ಸೀರಿಯಲ್ಗೆ ನಾನು ಲಿರಿಕ್ಸು ಬರ್ತಿದ್ದೆ. ಪ್ರವೀಣ್ ಡಿ ರಾವ್ ಅದಕ್ಕೆ ನನ್ನ ಮೊದಲನೇ ಇದು ಅನ್ನೋದು ಹಾಡ್ ಕಂಪೋಸ್ ಆಗಿದ್ದದು ಅರ್ಧ ಸತ್ಯ ಸೀರಿಯಲ್ಗೆ. ಅದು ಸಾಕಷ್ಟು ದೊಡ್ಡ ಮಟ್ಟದ ಹಿಟ್ ಆಯಿತು ಇದರಲ್ಲಿ. ಅದಾದಮೇಲೆ ಸೀತಾರಾಮ್ ಅವ್ರ ಕ್ಯಾಂಪ್ ಹೋದ್ವಿ. ಅಲ್ಲಿ ಎಪಿಸೋಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡಬೇಕಾಯಿತು. ಎಪಿಸೋಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡಬೇಕಾದ್ರೆ ನನಗೆ ಅವ್ರದ್ದು ಇನ್ನೂ 100 ಎಪಿಸೋಡ್ ಮುಗ್ದಿರ್ಲಿಲ್ಲ. ಅವರ ಮೊದಲ ಮನ್ವಂತರ ನನಗೆ ಸಿಕ್ಕಿತ್ತು. ಬದಲಾವಣೆ ಅಂತ ಏನಂತಲ್ಲ, ಮನ್ವಂತರ ಯುಗ ಬದಲಾವಣೆ ಅಂತಲ್ಲ, ಅದು ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ರಾಜ್ಕುಮಾರ್ ಕಂಪ್ನಿಯಲ್ಲಿ ಕೆಲಸ ಮಾಡೋಂಥ ಅವಕಾಶ ಸಿಕ್ತು. ಡಾಕ್ಟರ್ ರಾಜ್ಕುಮಾರ್ ಕಂಪ್ನಿಯಲ್ಲಿ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಆದಾಗ ನನ್ನ ಹತ್ರ ಕತೆಗಳು ತುಂಬ ಇದ್ದಾವೆ ಅಂತ ಗೊತ್ತಾಗಿ ಅಲ್ಲೇ ಒಬ್ಬ NS ರಾಜ್ಕುಮಾರ್ ಅಂತ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿ ಅವ್ರಿಗೆ ಈ ಕತೆನ ಹೇಳಿದಾಗ ಗೋಧೂಳಿ ಕತೆನ ನಾವು ಮಾಡೋಣ ಅಂತ ಹೇಳಿ ಉದಯ ಟಿವಿಗೆ ಒಂದು ಗೋಧೂಳಿ ಅಂತ ಒಂದು ಸೀರಿಯಲ್ ಮಾಡೋದ್ರ ಮೂಲಕ ಫಸ್ಟ್ ಮೆಗಾ ಸೀರಿಯಲ್ ಡೈರೆಕ್ಟರ್ ಆಗಿ ನಾನು ಎಂಟರ್ ಆಗಿದ್ದಾಯ್ತು. ಸರಿ, ಸುಮಾರು ಒಂದು 800 ಎಪಿಸೋಡ್ ಆಯ್ತಾ ಸರ್? ಅದು ಸಾಕಷ್ಟೇ. ಅದು 3 ವರ್ಷಗಳ ಕಾಲ ಸತತವಾಗಿ ನಡೀತಾನೇ ಇತ್ತು ಇದ್ರದ್ದು. ಸೂಪರ್ ಸರ್. ಸೊ ಈ ಮೆಗಾ ಧಾರಾವಾಹಿ ಅನ್ನುವಾಗ
ಸಿಕ್ಕಾಪಟ್ಟೆ ಚಾಲೆಂಜಸ್ ಇರೋದಿದೆ. ಧಾರಾವಾಹಿ ಅನ್ನೋದೇ ಒಂದು ರೀತಿ ಚಾಲೆಂಜ್. ಇನಿಷಿಯಲ್ಸ್ ಅಲ್ಲಿ ಜನ ಎಷ್ಟು ನೋಡ್ತಾರೋ ಮಧ್ಯದಲ್ಲಿ ಡಿಪ್ ಆಗಬಹುದು, ಮತ್ತೆ ಹೇಳ್ಬಹುದು. ಸೊ ಈ ರೀತಿ ಗ್ರಾಫನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್ ಬೀಯಿಂಗ್ ಅ ಡೈರೆಕ್ಟರ್? ನಾನು ಮೋಸ್ಟ್ ಲಕ್ಕಿಯೆಸ್ಟ್ ಡೈರೆಕ್ಟರ್ ನಮ್ಮ ಸೀಸನಲ್ಲಿ ಅನಿಸುತ್ತೆ. ಏನಕ್ಕೆ ಅಂತಂದರೆ ಯೂಶುವಲ್ ಆಗಿ ನಾವು ಸೀರಿಯಲ್ಗಳು ಮಾಡ್ಬೇಕಾದ್ರೆ ಡೈರೆಕ್ಟರ್ಗಳನ್ನೆಲ್ಲ ಒಂಥರ ಪರಾಡ್ ಮಾಡ್ತಾರೆ. TRP ಬರಲಿಲ್ಲ ಅಂದರೆ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿಸ್ತಾರೆ. 3 ಮೆಗಾ ಸೀರಿಯಲ್ ಮಾಡಿದ್ದೀನಿ. ಒಂದು ಗೋಧುಳಿ, ಇನ್ನೊಂದು ತುಳಸಿ, ಇನ್ನೊಂದು ಯಾವ ಜನ್ಮದ ಮೈತ್ರಿ. ಈ 3 ಮೆಗಾ ಸೀರಿಯಲ್ಗೂ ನಾನು ಒಂದು ಮೀಟಿಂಗು ಅಟೆಂಡ್ ಮಾಡಿಲ್ಲ. ಏನಕ್ಕೆ ಅಂದರೆ ಲಕ್ಕಿ ನನಗೆ TRP ಅದ್ಭುತವಾಗಿ ಬರ್ತಾ ಇತ್ತು. ಸೊ ಹಾಗೆಲ್ಲ ಹೇಳ್ತಾ ಇದ್ರು, ಏನಪ್ಪ ನೀವು ಸೀತಾರಾಮ್ ಲೆವೆಲ್ಗೆ ದೊಡ್ಡ ಡೈರೆಕ್ಟರ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀರಾ, ನಮ್ಮ ಮೀಟಿಂಗ್ಗೆ ಬರಲ್ಲ ನೀವು ಓದು ಅಂತ ಅಂದ್ಬಿಟ್ಟು. ಏನಕ್ಕೆ ಮೀಟಿಂಗ್ ಬರಬೇಕು ಅಂದರೆ ಮೀಟಿಂಗಲ್ಲಿ ಕರೆಕ್ಷನ್ಸ್ ಎಲ್ಲ ಹೇಳ್ತಾರೆ. ಸೊ ನನಗೆ ಆ ಥರದ್ದೊಂದು ಅವಕಾಶನೇ ಸಿಗಲಿಲ್ಲ. ಸೊ ನಾನು ಕೈ ಹಾಕಿದ್ದೆಲ್ಲ ಅದ್ಭುತ ಅನ್ನೋ ಹಂಗೆ ಇತ್ತು. ಅದಕ್ಕೆ ಕಾರಣವೇ ವೆರಿ ಸಿಂಪಲ್ ಏನಂತಂದರೆ, ನಾನು ಮೆಗಾ ಸೀರಿಯಲ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಎಳ್ಕೊಂಡು ಹೋಗುವಂಥ ಅಭ್ಯಾಸ ಮಾಡ್ಕೊಳ್ಳೇ ಇಲ್ಲ. ನನ್ನ ಟಾರ್ಗೆಟ್ ಇದ್ದಿದ್ರು ಒಂದು 50 to 60 ಎಪಿಸೋಡಲ್ಲಿ ಈ ಕತೆ ಮುಗಿದೋಗ್ಬಿಡ್ಬೇಕು ಅಂತ. ಪಾತ್ರಗಳನ್ನ ಮುಗಿಸ್ತಾ ಇರಲಿಲ್ಲ. ಒಂದು ಮೇಜರ್ ಕತೆ, ಒಂದು ಸಿನಿಮಾಗೆ ಬೇಕಾಗಿರೋಷ್ಟು ಕತೆನ ಆ ಪಾತ್ರಗಳಿಗೆ ಕೊಡ್ತಾ ಇದ್ದೆ. ಒಂದು 50-60 ಎಪಿಸೋಡ್ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಆಗೋದು, ಅಲ್ಲಿ ಮುಗಿದೋದ್ಮೇಲೆ ಮತ್ತೇನಂದ್ರೆ ಇನ್ನೊಂದು ಹೊಸ ಕತೆನ ಅದೇ ಪಾತ್ರಗಳಿಗೆ ಹುಟ್ಟಾಕ್ತಾ ಇದ್ವಿ, ಅದೇ ಪರಿಸರಕ್ಕೆ ಹುಟ್ಟಾಕ್ತಾ ಇದ್ವಿ. ಸೊ ನನ್ನ ಗೋಧುಳಿಲಿ ನನಗೇ ಗೊತ್ತಿರೋ ಹಾಗೆ ಮೋಸ್ಟ್ ಪ್ರಾಬಬ್ಲಿ ಒಂದು 8ರಿಂದ 10 ಸಿನಿಮಾ ಮಾಡೋಷ್ಟು ಕತೆಗಳು ಖಾಲಿಯಾಗಿದೆ. ಪ್ರತಿ ಮೆಗಾ ಸೀರಿಯಲ್ಗಳಲ್ಲೂ ಹಾಗೆ ಆಗ್ತಾ ಇತ್ತು. ಒಂದು 8ರಿಂದ 10 ಕತೆಗಳ ಖಾಲಿ ಆಗ್ತಾ ಇತ್ತು. ಓನ್ಲಿ ಥಿಂಗ್ ಏನಂದ್ರೆ ಅದೇ ಪಾತ್ರಗಳಿಗೆ ಅದೇ ಪರಿಸರಕ್ಕೆ ಹೊಸ ಕತೆಗಳನ್ನ ಹುಟ್ಟಾಕಿ ಇನ್ಯಾವುದೋ ಒಂದು ಹೊಸ ಪಾತ್ರನ ಅಲ್ಲಿ ಕ್ರಿಯೇಟ್ ಮಾಡಿ ಸೊ ಅದನ್ನ ಮಾಡ್ತಾ ಕ್ಯೂರಿಯಾಸಿಟಿನ ಇಟ್ಕೊಂಡು ನನಗೆ ಕೊನೆಯವರೆಗೂ ಆ TRP ಡ್ರಾಪ್ ಆಗೇ ಇರಲಿಲ್ಲ ಇದು. ಸೊ ಅದೊಂದು 3 ಮೆಗಾ ಸೀರಿಯಲ್ ದೊಡ್ಡ ಮಟ್ಟಿಗೆ ಹಿಟ್ ಆಗೋಕೆ ಅದೊಂದು ಕಾರಣ. ಅದು ಸರಿ ಸುಮಾರು 2000s ಅಲ್ಲಿ ಆಗಿದ್ದ ಅನ್ಸುತ್ತೆ ಗೋಧುಳಿ. ಸೊ ಆಗಿನ ಕಿರುತೆರೆ ಕಥೆಗೂ ಈಗಿನದಕ್ಕೂ ಯಾವ ರೀತಿ ವ್ಯತ್ಯಾಸ ಹೇಳ್ತೀರಿ ಸರ್? ಇಲ್ಲ, ಈಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅನ್ಸುತ್ತೆ. ಯಾಕೆಂದರೆ ನಾನು 10 ವರ್ಷ ಆಯಿತು ಮೆಗಾ ಸೀರಿಯಲ್ ಮಾಡೋದು ಬಿಟ್ಟಾದ ಮೇಲೆ ನಾನು ಸೀರಿಯಲು ನೋಡೋದು ಬಿಟ್ಬಿಟ್ಟೆ. ಸೊ ಯಾಕೋ ಅದನ್ನು ಟೆಂಪ್ಟ್ ಆಗುತ್ತೆ, ಒಂದ್ಸರಿ ತಿರುಗಿ ನೋಡ್ರೆ ಮಾಡಬೇಕು ಅಂತ ಅನ್ಸುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅದಾದಮೇಲೆ ಇತ್ತೀಚೆಗೆ ಸುಮಾರಷ್ಟು ಜನ ಚಾನಲ್ಗಳಿಂದ ಕರೀತಾ ಇದ್ರು, ಬಂದು ಮಾಡಿ ಅಂತ ಹೇಳ್ತಾ ಇದ್ರು. ನೋಡ್ತಾ ಇದ್ದೀನಿ, ಆ ಥರದ್ದು ಯಾವ ಸ್ಕೋಪು ಇಲ್ಲ. ಕತೆಗಳನ್ನು ಹುಟ್ಟಾಕುವಂಥದ್ದಾಗಲಿ ಏನಿಲ್ಲ. ಆಮೇಲೆ ರಿಪಿಟೇಟಿವ್ ಆಗಿ ಇನ್ಸಿಡೆಂಟ್ಗಳ ನಡೆಯುತ್ತೆ ಅನ್ನೋದು ಬಿಟ್ಟ ಅಂತಂದ್ರೆ, ಆಮೇಲೆ ಯಾವುದೇ ಪಾತ್ರನ ಯಾವುದೇ ಸೀರಿಯಲ್ಗೂ ಟ್ರಾನ್ಸ್ಫರ್ ಮಾಡೋಷ್ಟು ಪಾತ್ರಗಳ ಸಾಮ್ಯತೆ ಇದೆ. ನಮ್ಮದು ವಿಶೇಷ ಅಂತ ಏನಿಲ್ಲ. ಇದು ಯಾವುದೋ ಸೀರಿಯಲಲ್ಲಿ ಒಂದು ವಿಶೇಷವಾಗಿದೆ ಅಂತಲ್ಲ, ಎಲ್ಲಾ ಸೀರಿಯಲ್ಗಳಲ್ಲೂ ಎಲ್ಲದೂ ನಡೀತಾನೆ ಇರುತ್ತೆ. ಅದು ಅದೇ ಅತ್ತೆ ಸೊಸೆ ಜಗಳ, ಅದೇ ಕತೆ. ಲಕ್ಕಿ ನನಗೆ ಈ ಬರೀ ಅತ್ತೆ ಸೊಸೆ ಜಗಳ ಆ ಥರದ್ದು ಯಾವ ಸೀರಿಯಲ್ಲು ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಗೋಧುಳಿ ಅಂತ ಬಂದಾಗ ಅಲ್ಲಿ ಮಣ್ಣಿನ ಕತೆ ಮಾಡಿದ್ದು, ಹಳ್ಳಿಯ ಪರಿಸರದ ಕತೆ ಮಾಡಿದ್ದು, ಹಳ್ಳಿಯ ವ್ಯಾಲ್ಯೂಸ್ ಬಗ್ಗೆ ಮಾತಾಡಿದ್ದು, ಒಬ್ಬ ಊರಿನ ಹಿರಿಯ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಇದಕ್ಕೆ ಊರಿನ ಹಿರಿಯನಿಗೆ ಕಷ್ಟಗಳು ಬಂದ್ರೆ ಹೇಗಿರುತ್ತೆ, ಮನೆ ಹಿರಿಯನಿಗೆ ಕಷ್ಟಗಳು ಬಂದ್ರೆ ಹೇಗಿರುತ್ತೆ, ಆಮೇಲೆ ಒಂದು ಗಂಡಸು ಅಳಬೇಕು ಅಂತಂದ್ರೆ ಎಂತೆಂಥ ಕಷ್ಟಗಳನ್ನ ಒಡ್ಬೇಕಾಗತ್ತೆ. ಅವನು ತಾನು ಅಳಕ್ಕೆ ಹುಟ್ಟಿದವನಲ್ಲ ಅಂತ ಅನ್ಕೊಂಡಿರ್ಬೇಕಾದ್ರೆ ಅವನ ಕೈಯಲ್ಲಿ ಅಳಿಸ್ಬೇಕು ಅಂದ್ರೆ ಇನ್ನೆಷ್ಟು ದೊಡ್ಡ ಕಷ್ಟಗಳು ಅಲ್ಲಿ ಬರಬೇಕು, ಅಂಥದನ್ನ ಹೆಂಗ್ ಫೇಸ್ ಮಾಡ್ತಾನೆ ಅನ್ನೋದನ್ನ ನಾವು ಟುವರ್ಡ್ಸ್ ಪಾಸಿಟಿವ್ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಹೋಗಿದ್ದು. ಇನ್ನು ತುಳಸಿ ಅಂತ ಒಂದು ಸೀರಿಯಲ್ ಮಾಡಿದಾಗ ಒಂದೇ ಟೈಮಲ್ಲಿ ಹುಟ್ಟಿದ ಮಕ್ಕಳುಗಳು ಒಂದೇ ಜಾತಕ ಹೊಂದಿರ್ತಾರೆ. ಅವರು ಆ ಜಾತಕದ ಪ್ರಕಾರ ನೋಡಕ್ ಹೋಯ್ತು ಅಂತಂದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಹೀಗೆ ಆಗ್ತಾರೆ ಅನ್ನೋದೇನೋ ಇರುತ್ತೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ. ಆದ್ರೆ ನಾವು ಮಾಡಿದ್ದೇನು ಅಂತಂದ್ರೆ, ಒಂದೇ ಟೈಮಲ್ಲಿ ಹುಟ್ಟಿದ್ರು ಪರಿಸರಗಳು ಬೇರೆ ಬೇರೆಯಾಗಿ ಅವರ ಎನರ್ಜಿಗಳು ಬೇರೆ ಬೇರೆ ಲೆವೆಲ್ಗೆ ಹೋದಾಗ ಅದೇ ಕ್ಯಾರೆಕ್ಟರ್ ಒಂದು ವಿಲನ್ ಆಗುತ್ತೆ, ಒಂದು ಹೀರೋನು ಆಗುತ್ತೆ ಅಂತ ಹೇಳಿ, ಸೊ ಆ ಬೇಸ್ ಮೇಲೆ ಇಟ್ಕೊಂಡು ಒಂದು ವ್ಯಕ್ತಿನ ರೂಪ ಮಾಡುವಂಥದ್ದು ಜಾತಕ ಅಲ್ಲ, ಅದರ ಪರಿಸರ, ಅವನು ಬೆಳೆಯೋ ಪರಿಸರ ಅವನ ರೂಪ ಮಾಡುತ್ತೆ ಅಂತ ಹೇಳಿ ಅದನ್ನ ಇಟ್ಕೊಂಡು ಇಡೀ ಸೀರಿಯಲ್ ಮಾಡಿದ್ದು. ಸೊ ಇಲ್ಲೂ ಅತ್ತೆ ಸೊಸೆಗಳು ಮನೆಯ ಎಷ್ಟೇ ಕಷ್ಟ ಕೋಟಲೆಗಳಿದ್ದ ಅಂತಂದ್ರೂ ಅದನ್ನೆಲ್ಲ ಫೇಸ್ ಮಾಡಕ್ ಮಾಡ್ತಾ ಇದೆ. ಇನ್ನ ಯಾವ ಜನ್ಮದ ಮೈತ್ರಿ ಮಾಡಿದ್ವಿ, ಪ್ಯೂರ್ಲಿ ಯಾರು ಮಾಡಿರಲಿಲ್ಲ ಅಲ್ಲಿವರೆಗೂ ಸಿನಿಮಾಗೆ ಅಂತ ಇದ್ದಿದ್ದ ಸಬ್ಜೆಕ್ಟ್ ಅದು ಪುನರ್ಜನ್ಮ ಅನ್ನೋಂಥದ್ದು. ಸೊ ಆ ಪುನರ್ಜನ್ಮನ ನಾವು ಸುಮಾರು 600-700 ಎಪಿಸೋಡ್ ಮಾಡೋವಂಥ ಸ್ಥಿತಿಗೆ ತಗೊಂಡೋದ್ವಿ. ಇದ್ರದ್ದು ಅದೊಂದು ಅದ್ಭುತವಾದ ಅನುಭವ. ಬಹುಶಃ ಆಗಿನ ಕಾಲದ ಧಾರಾವಾಹಿಗಳಲ್ಲಿ ಮಣ್ಣಿನ ಸೊಗಡು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು. ಬಹುಶಃ ಇವಾಗೆಲ್ಲ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಆ ಒಂದು ಕುರಿತಾಗಿ ಬಹಳ ವರ್ಕ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಸ್ನೇಹಿತರೆ, ಸಿನಿದನಿ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹೌದು, ರಾಣಾ ಸುನಿಲ್ ಕುಮಾರ್ ಸಿಂಗ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರೇ ಮೆಚ್ಚದಂತಹ ಗೀತೆ ಇದಾಗಿತ್ತು, ಪ್ರೀತಿಸೋತ್ತಪ್ಪ ಚಿತ್ರದ. ಸರ್, ಯಾಕೆ ಸರ್ ಈ ಗೀತೆ ತುಂಬಾ ಇಷ್ಟ ನಿಮ್ಗೆ? ಅಬ್ಬಾ, ಅವ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ ಬಿಡಿ. ಅವರು ಒಂಥರ
ಒಂದು ಜಯಂತ್ ಕಾಯ್ಕಿಣಿ, ಮತ್ತೊಂದು ನಾಗೇಂದ್ರ ಪ್ರಸಾದ್, ಮತ್ತೊಬ್ಬ ಕೆ ಕಲ್ಯಾಣ್, ಎಲ್ಲಾರನ್ನೂ ಒಟ್ಟುಗೂಡಿಸಿರೋ ಅಂತ ಒಂದು ದೈತ್ಯ ಪ್ರತಿಭೆ ಅದು. ಸುಮಾರು ಒಂದು 10-12 ಪರ್ಸನಾಲಿಟಿ ಒಟ್ಟಿಗೆ ಜಾಯ್ನ್ ಆಗಿರೋ ಪ್ರತಿಭೆ ಅದು. ಖಂಡಿತವಾಗ್ಲು. ಸೊ ಹಂಸಲೇಖ ಅಂದ್ರೆ ಸಿನಿಮಾ ಸಾಹಿತ್ಯ ಅಂದ್ರೆ ಹಂಸಲೇಖ, ಆ ರೀತಿ ಮಟ್ಟಿಗೆನೆ ಆಗಿತ್ತು. ಇನ್ನು ನಿಮ್ಮ ಸಿನಿ ಜರ್ನಿ ಯಾವಾಗ ಶುರುವಾಗಿದ್ದು ಸರ್? ನಾನು ಸಾಕಷ್ಟೇ ಪಾಪ್ಯುಲರ್ ಡೈರೆಕ್ಟರ್ ಆಗಿದ್ದೆ ಸೀರಿಯಲ್ ಅಲ್ಲಿ. ಬಟ್ ಪ್ರತಿ ಸರ್ತಿ ಸೀರಿಯಲ್ ಮುಗಿದಾಗ್ಲೂ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾನೆ ಇತ್ತು. ಫೈನಲ್ ಆಗಿ 2011 ಅದಕ್ಕೆ ಅವಕಾಶ ಸಿಕ್ತು. 2010 ಅಲ್ಲಿ ನಾನು ಸೀರಿಯಲ್ ಮಾಡಲ್ಲ ಅಂತ ನಿಲ್ಲಿಸಿ ಮದುವೆ ಮನೆ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯ್ತು. ಮೊದಲನೇ ಪ್ರಯತ್ನಕ್ಕೆ ನಾನು ಕತೆ ಮಾಡ್ಕೊಂಡಿದ್ದೆ. ಕತೆ ಮಾಡ್ಕೊಂಡು ಪ್ರೊಡ್ಯೂಸರ್ಗಳನ್ನ ಹುಡುಕುವಂತ ಸಂದರ್ಭದಲ್ಲಿ ಗಣೇಶ್ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು ವಿಷಯ ಗೊತ್ತಾಯ್ತು. ನಾನು ಈಗಾಗಲೇ ಸುಮಾರು ಒಂದು 10-12 ವರ್ಷ ಓಡಿರುವಂತ ಸಿನಿಮಾ ಅದು, ಅದನ್ನ ಯಾಕೆ ಮಾಡ್ತೀರಾ, ಏನಾದ್ರೂ ಅದಕ್ಕಿಂತ ಅದ್ಭುತವಾದ ಕತೆ ಇದೆಯಲ್ಲ ಅಂತ ಅನ್ಕೊಂಡಿದ್ದೆ. ಈ ವಿಷಯನ ಯಾರೋ ನಮ್ಮ ರೆಹಮಾನ್ ಅಂತ ಪ್ರೊಡ್ಯೂಸರ್ಗೆ ಹೋಗಿ ಹೇಳಿದಾಗ ಸರಿ, ಆ ಟೈಮಲ್ಲಿ ನಾನು ಅವ್ರನ್ನ ಭೇಟಿಯಾಗಿ ಅವರಿಗೆ ಕತೆ ಹೇಳಿದೆ. ಕತೆ ಅವ್ರಿಗೆ ಮತ್ತೆ ಅವ್ರ ಮನೆಯವರೆಲ್ಲ ಕೂತ್ಕೊಂಡು ಕತೆ ಕೇಳಿದ್ಮೇಲೆ ಅವ್ರಿಗೆ ಇಷ್ಟ ಆಗಿ ಗಣೇಶ್ ಅವ್ರ ಹತ್ರ ಹೋದ್ವಿ. ಗಣೇಶ್ ಅವರು ರೀಡಿಂಗ್ ಕೊಡ್ತಾ ಇದ್ದಾಗನೇ ಇಂಟರ್ವ್ಯೂಲೆಲ್ಲ ಕೇಳಿದ್ರು, ಏನೊಂದು 2 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಈ ಸ್ಕ್ರಿಪ್ಟ್ ಮೇಲೆ ಅಂತ. ಓ ವೆರಿ ಗುಡ್, ನಿಮ್ಗೆ ಅನ್ಸಿದ್ರೆ ಒಳ್ಳೇದಾಯ್ತು ಅಂತ ಹೇಳಿ ಸೊ ಇಮ್ಮಿಡಿಯೇಟ್ ಆಗಿ ಅವರು ಅದಕ್ಕೆ ಡೇಟ್ ಕೊಟ್ಟಾದ್ಮೇಲೆ ನಾನು ಮದುವೆ ಮನೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸಿನಿಮಾ ಕಾರಣಾಂತರಗಳಿಂದ ಸುಮಾರು ಒಂದು 2 ವರ್ಷ ಶೂಟಿಂಗ್ ನಡೀತು ಇದಕ್ಕೆ. ಸೊ ಅದಾದ್ಮೇಲೆ ರಿಲೀಸ್ ಆಯ್ತು. ರಿಲೀಸು ಆಕ್ಚುಲ್ ಆಗಿ ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಆಗ್ಲಿಲ್ಲ. ಇದಕ್ಕೆ ನಮ್ಮ ಅವತ್ತಿನ ಪತ್ರಕರ್ತರು ಹೇಳೋ ಪ್ರಕಾರ ಅದ್ಭುತವಾದ ಸಿನಿಮಾ, ಇನ್ನೊಂದು ಅದ್ಭುತವಾದ ಪ್ರಚಾರ ಇರಬೇಕಾಗಿತ್ತು ಅನ್ನೋ ಮಾತುಗಳೆಲ್ಲ ಬಂತು. ಸ್ಟಿಲ್ ಎಲ್ಲಾ ಪತ್ರಿಕೆಗಳಲ್ಲೂ ಒಬ್ಬ ಅದ್ಭುತವಾದ ಅದ್ಭುತವಾದ ನಿರ್ದೇಶಕ ನಮ್ಮ ಸಿನಿಮಾ ರಂಗಕ್ಕೆ ಎಂಟರ್ ಆಗಿದ್ದಾನೆ ಅಂತಾನೆ ಒಂದು ವೆಲ್ಕಮ್ ಮಾಡಿದ್ರು. ಸೊ ದಟ್ ವಾಸ್ ಮೈ ಫಸ್ಟ್ ಸಕ್ಸಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ಒಂದು ಅದ್ಭುತವಾದ ಜರ್ನಿ. ಇದಕ್ಕೆ ಮೊದಲನೇ ಸಿನಿಮಾದಲ್ಲೇ ಆಗ್ಲೇ ಸ್ಟಾರ್ ಆಗಿರೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಫೀಚರ್ ಮಾಡ್ಕೊಂಡಿದ್ದು. ಹೌದೌದು. ಅಂಡ್ ಈಸ್ ಕೂಲ್ ಆರ್ಟಿಸ್ಟ್. ತುಂಬಾ ಕೂಲ್ ಆಗಿ ಏನ್ ಬೇಕಾದ್ರೂ ಅವ್ರ ಕಡೆ ತೆಗೆಸ್ಕೋಬಹುದು. ಆರಾಮಾಗಿ ಲೀಲಾಜಾಲವಾಗಿ ಆಕ್ಟ್ ಮಾಡುವಂತ ನಟ. ಒಂದು ಒಳ್ಳೆ ರ್ಯಾಪ್ ನನಗೂ ಅವರಿಗೆ ಇವತ್ತಿಗೂ ಸಿಕ್ಕಿದಾಗ ಒಂಥರ ಆ ಗೆಳತನ ಅದ್ಭುತವಾಗಿದೆ. ಅದ್ರದ್ದು ಆ ಖುಷಿಯಲ್ಲೇ ಇವತ್ತಿಗೂ ಇದೀವಿ ಅಂತ ಅನಿಸ್ತದೆ. ಅದರಲ್ಲಿ ಒಂದು ಹಾಡು ಬರೆಯೋ ಅವಕಾಶ ನನಗೆ ಸಿಕ್ತು. ನೆಕ್ಸಲೈಟು ನಾನಲ್ಲ ಅನ್ನೋ ಒಂದು ಹಾಡನ್ನ ನಾನು ಬರೆದಿದ್ದು. ಇದು ಒಂದು ಬ್ಯೂಟಿಫುಲ್ ಜರ್ನಿ, ಒಂದು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಶುರುವಾಯಿತು. ಸೂಪರ್ ಸರ್. ರಂಗಭೂಮಿನಲ್ಲಿ ಒಂದು ಉನ್ನತಿ ಸ್ಥಾನದಲ್ಲಿದ್ರಿ ನಿರ್ದೇಶಕರು ಅಂತ, ಮತ್ತೆ ಕಿರುತೆರೆನಲ್ಲೂ ಅಷ್ಟೇ. ಸೊ ಬ್ಲಾಕ್ ಬಸ್ಟರ್ ನಿರ್ದೇಶಕರಾಗಿದ್ರಿ. ಸಿನಿಮಾ ಅಂತ ಬಂದಾಗ ಸ್ವಲ್ಪ ನಿರ್ದೇಶನದಲ್ಲಿ ಭಯ ಆಯ್ತಾ, ಅಥವಾ ಅದೇ ರೀತಿ ಜಾನರೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ರ? ಇಲ್ಲ, ನನಗೆ ನಿರ್ದೇಶಕನಾಗಿ ಯಾವತ್ತಿಗೂ ಭಯ ಹುಟ್ಟೋದೇ ಇಲ್ಲ. ಏನಕ್ಕೆ ಅಂತಂದ್ರೆ ನಾನು ಏನು ನಿರ್ದೇಶನ ಮಾಡ್ತೀನಿ ಅನ್ನೋದು ಆ ಕ್ಷಣದವರೆಗೂ ನನಗೆ ಕ್ಯೂರಿಯಾಸಿಟಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಯಾವ್ದೋ ಒಂದು ಫೋರ್ಸ್, ನಿರ್ದೇಶಕ ಅನ್ನೋದೇ ಒಂದು ಫೋರ್ಸ್ ನನ್ನ ಕೈಲಿ ಒಳ್ಳೆ ಕೆಲಸ ಮಾಡಿಸುತ್ತೆ. ನಾನು ಸೆಟ್ಗೆ ಹೋದಾಗ ಅಲ್ಲಿ ಅದ್ಭುತಗಳೇ ನಡೆಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲೇ ಹೋಗ್ತಾ ಇರ್ತೀನಿ. ದೇವರ ದಯದಿಂದ ಇವತ್ತರೆಗೂ ಅದು ರಂಗಭೂಮಿ ಆಗ್ಬೋದು, ಕಿರುತೆರೆ ಆಗ್ಬೋದು, ಹಿರಿತೆರೆ ಆಗ್ಬೋದು, ಅದು ನಡ್ಕೊಂಡೇ ಬರ್ತಾ ಇದೆ. ಸೊ ಆ ಕ್ರಿಯೇಟಿವಿಟಿಗೆ ನಾನೇ ಯಾವಾಗ್ಲೂ 0 ಲೆವೆಲ್ ಅಲ್ಲಿ ನಿಂತ ನೋಡ್ತಾ ಇರ್ತೀನಿ. ಅದು ಅಲ್ಲಿಂದ 100ಕ್ಕೆ ಜಂಪ್ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಕ್ರಿಯೇಟಿವಿಟಿಗೆ ನನಗೆ ಆ ಕಾಂಟ್ರಿಬ್ಯೂಷನ್, ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಸಿಗ್ತಾನೆ ಇರ್ತವೆ. ಅದ್ರ ಬಗ್ಗೆ ಏನು ಯಾವತ್ತೂ ಹೆದರಿಕೆ ಇಲ್ಲ. ಬಟ್ ನನಗೆ ಮದುವೆ ಮನೆ ಮಾಡದ ಮೇಲೆ ನನಗೆ ಹೆದರಿಕೆ ಆಗಿದ್ದೇನು ಅಂತಂದ್ರೆ ವ್ಯವಹಾರ ಜ್ಞಾನ. ಅದು ಈ ನಮ್ಮ ನಾವು ಸಿನಿಮಾ ಮಾಡೋದಕ್ಕೆ ಎಷ್ಟು ಪ್ರಯತ್ನಗಳನ್ನ, ಅದ್ಭುತವಾದ ಪ್ರಯತ್ನಗಳನ್ನ ನಾವು ಮಾಡ್ತೀವಲ್ವ, ಅಷ್ಟೇ ಪ್ರಯತ್ನಗಳನ್ನ ಸಿನಿಮಾ ಪ್ರೇಕ್ಷಕರಿಗೆ ತಲುಪಿಸೋದನ್ನ ಮಾಡಬೇಕು. ಅದು ತುಂಬಾ ಅಂದ್ರೆ ತುಂಬಾ ಅನಿವಾರ್ಯ ಇದೆ. ನಾವು ಒಂದು ಕಾಲದಲ್ಲಿ ಸಿನಿಮಾ ಚೆನ್ನಾಗಿ ಮಾಡ್ಬಿಟ್ರೆ ಸಾಕು, ಮೌತ್ ಪಬ್ಲಿಸಿಟಿ ಆಗ್ಬಿಡುತ್ತೆ, ಅದನ್ನ ಕ್ಯಾರಿ ಆಗ್ಬಿಡುತ್ತೆ ಅಂತೇನೋ ಅಂತಾರೆ. ಈ ಟೈಮಲ್ಲಿ ಹಾಗಿಲ್ಲ. ಅದು ಯಾಕೆ ಅಂತಂದ್ರೆ ಅವತ್ತಿಗೆ ನಾವು ಸಿನಿಮಾ ನೋಡ್ಬೇಕಾದ್ರೆ ಒಂದು 60ರಿಂದ 70 ಸಿನಿಮಾ ಬಂದ್ರೆ ಅದರಲ್ಲಿ ಒಂದು 40 ಸಿನಿಮಾಗಳು 50 ಸಿನಿಮಾಗಳು ನಮಗೆ ಕಮರ್ಷಿಯಲ್ ಹೀರೋಗಳೇ ಇರ್ತಾ ಇದ್ರು. ಇವತ್ತಿಗೆ ಅದು ಉಲ್ಟಾ ಆಗಿದೆ. ಒಂದು 350 ಸಿನಿಮಾ ಬರುತ್ತೆ ಅಂತಂದ್ರೆ ಒಂದು 4ರಿಂದ 5 ಕಮರ್ಷಿಯಲ್ ಹೀರೋಗಳು ಬಿಟ್ರೆ ಮಿಕ್ಕದೆಲ್ಲ ಹೊಸಬರು ಇದ್ದಾರೆ. ಯಾರು ಹೊಸಬರನ್ನ ಸಿನಿಮಾ ನೋಡಬೇಕು, ಯಾರ ಸಿನಿಮಾ ನೋಡಬಾರ್ದು. ಸೊ ಆಯ್ಕೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ.
ಖಂಡಿತ. ಸೊ ನಮಗೆ ಕಂಟೆಂಟ್ ಎಷ್ಟು ಮುಖ್ಯ ಆಗುತ್ತೋ ಕಂಟೆಂಟ್ ಅನ್ನ ತಲುಪಿಸೋದು ಸಹ ಅಷ್ಟೇ ಮುಖ್ಯ ಅನ್ಸುತ್ತೆ. ನಮಗಿರೋ ಟೆನ್ಷನ್ ಅದು ಆಕ್ಚುಲ್ ಆಗಿ ನನ್ನ ಪ್ರಕಾರ ಒಂದು ಅದ್ಭುತವಾದ ಸಿನಿಮಾನ ಕೊಡೋದು ನಿರ್ದೇಶಕ ಆದ್ರೆ ಅದ್ಭುತವಾದ ಸಿನಿಮಾನ ತಲುಪಿಸೋದು ನಿರ್ಮಾಪಕ ಆಗ್ತಾನೆ. ನಿರ್ಮಾಪಕನ ಹೊಣೆ ಅಂತ ನನಗೆ ಅನಿಸ್ತಾ ಇರುತ್ತೆ ಇದ್ರದ್ದು. ಏನಕ್ಕೆ ಅಂತಂದ್ರೆ ಆ ಎರಡು ಕಾಂಬಿನೇಷನ್ ವರ್ಕ್ ಆಗಬೇಕು. ನಿರ್ಮಾಪಕನಿಗೆ ಹಾಕಿದ ದುಡ್ಡು ಜೊತೆಗೆ ಪ್ರಾಫಿಟ್ ಮಾಡಬೇಕು, ನಿರ್ದೇಶಕನಿಗೆ ಹಾಕಿದ ಟೈಮ್ ಜೊತೆ ಅವನಿಗೊಂದು ಯಶಸ್ಸು ಸಿಗಬೇಕು. ಆ ಎರಡೂ ಕಾಂಬಿನೇಷನ್ ಒಟ್ಟಿಗೆ ಆಗ್ತದ ಅಂತಂದ್ರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಸಿನಿಮಾಗಳಾಗ್ತವೆ ಅಂತ ಅನ್ಸುತ್ತೆ. ಈಗ ಸೊ ಮಾರ್ಕೆಟಿಂಗ್ ಮೇಲೆ ಜಾಸ್ತಿ ಫೋಕಸ್ಡ್ ಆಗಿರ್ಬೇಕು ಇವತ್ತಿನ ದಿನಕ್ಕೆ ಅದು ತುಂಬಾ ಅನಿವಾರ್ಯ ಆಗಿದೆ. ಅದು ಖಂಡಿತ, ಯಾಕಂದ್ರೆ ಹಲವಾರು ವಲಯ ಕೂಡ ಇದೆ ಮಾರ್ಕೆಟಿಂಗ್ ಅಂತ ಅಂದಾಕ್ಷಣ ಎಲ್ಲಾ ವಲಯನೂ ಕೂಡ ಅಷ್ಟೇ ಸಮರ್ಥವಾಗಿ ಟಚ್ ಮಾಡಲೇಬೇಕು ಅನ್ಸುತ್ತೆ. ಎಸ್ ಸರ್, ಆಲ್ಮೋಸ್ಟ್ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಎಷ್ಟೆಲ್ಲ ಸುತ್ತಾಡ್ಕೊಂಡ್ ಬಂದ್ವಿ, ಕೋಣನಕುಂಟೆಯಿಂದ ಹಿಡಿದು ಈಗ ಮದ್ವೆ ಮನೆವರೆಗೂ ಕೂಡ ಬಂದಿದ್ದೀವಿ. ಇಷ್ಟು ಫುಲ್ ನಿಮ್ ಜರ್ನಿ ನೋಡಿದಾಗ ನಿಮ್ಗೆ ಹೇಗನ್ನಿಸುತ್ತೆ ಸರ್? ಇನ್ನು ಸಾಧನೆ ಮಾಡುವಂಥದ್ದು ತುಂಬಾನೇ ಇದೆ. ಈಗಿನ್ನೂ ಲೈಫ್ ಶುರು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಪ್ರತಿ ಹಂತದಲ್ಲೂ ಹೊಸದಾಗಿ ಏನಾದ್ರು ಕೊಡಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಅದ್ಭುತವಾದ ಸಿನಿಮಾಗಳನ್ನ, ನಾಟಕಗಳನ್ನ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಇಟ್ಕೊಂಡು ಸಾಕ್ತಾ ಇದ್ದೀನಿ. ಎಸ್, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಾದ್ರು ಇದೆಯಾ ಸರ್? ಎಸ್, ಸಾಕಷ್ಟು ಸ್ಕ್ರಿಪ್ಟ್ಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರ ದಯದಿಂದ ಈಗಾಗಲೇ ಒಂದು 4 ಸ್ಕ್ರಿಪ್ಟ್ಗಳು ಕಂಪ್ಲೀಟ್ ಆಗಿ ವಿತ್ ಡೈಲಾಗ್ಸ್ ರೆಡಿ ಇದೆ. ಅದು ಬೇರೆ ಬೇರೆ ನಟರುಗಳ ಇದಕ್ಕೆ ಜನರು, ಏನಕ್ಕೆಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಬಿಡುವಿತ್ತಲ್ವಾ, ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಸಿನಿಮಾ ಅಂತಂದ್ರೆ ಹೇಗಿರಬೇಕು ಅಂತ ಹೇಳಿ ಸುಮಾರು ಒಂದು 20-30 ಕಥೆಗಳಿದಾವೆ. ಅದರಲ್ಲಿ ಕಂಪ್ಲೀಟ್ ಆಗಿ ಒಂದು 4 ಫೈಲ್ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಪ್ರೊಡ್ಯೂಸರ್ ಮತ್ತೆ ಹೀರೋಗಳನ್ನ ಹೋಗಿ ಭೇಟಿ ಮಾಡಬೇಕು. ಸೊ ಅದಾದ್ಮೇಲೆ ನಮ್ದೇ ಓನ್ ಪ್ರೊಡಕ್ಷನ್ ಗಳನ್ನ ಮಾಡಬೇಕು. ಸೊ ಆ ತರದ್ದೆಲ್ಲ ಯೋಜನೆಗಳಿದಾವೆ. ಗುಡ್ ಸರ್, ಎಲ್ಲದೂ ಕೂಡ ಯಶಸ್ವಿ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಒಬ್ಬ ಯಶಸ್ಸಿನ ದಾರಿನಲ್ಲಿ ನಡೀತಾ ಇದ್ದೀರಿ ಅನ್ನೋದಾದ್ರೆ ಹಿಂದೆಗಡೆ ಕುಟುಂಬದ ಸಪೋರ್ಟ್ ಸಿಕ್ಕಾಪಟ್ಟೆನೇ ಇರುತ್ತೆ. ಕುಟುಂಬದ ಬಗ್ಗೆ ಹೇಳೋದಾದ್ರೆ ಎಸ್, ಈ ವಿಷಯದಲ್ಲೂ ಐ ಆಮ್ ಲಕಿಯೆಸ್ಟ್ ಪರ್ಸನ್ ಅಂತ ಅನ್ಸುತ್ತೆ. ನಾನು ಇಷ್ಟಪಟ್ಟಿದ್ದ ಹುಡುಗಿನೇ ಮದುವೆ ಆಗಿದ್ದೀನಿ, ಪ್ರಿಯಾ ಅಂತ. ಸೊ ಒಂದು ಗಂಡು ಮಗು ಸುಪ್ರೀತ್ ಅಂತ. ಈಗ ಅವನು ಡಿಗ್ರಿ ಮುಗಿಸ್ಕೊಂಡು ಲಾ ಮಾಡೋದು ಕೊಟ್ಟಿದ್ದಾನೆ. ಜೊತೆಗೆ ನಮ್ಮ ತಾರಾ ಅರೇನಾ ಟ್ರೂಪ್ ನ ಕಂಪ್ಲೀಟ್ ಆಗಿ ಅವನೇ ಹ್ಯಾಂಡಲ್ ಮಾಡೋ ಸ್ಥಿತಿಗೆ ಬಂದು ಕಂಸಾಯಣದಲ್ಲಿ ಕೃಷ್ಣ ಅಂತ ಒಂದು ಪಾತ್ರ ಮಾಡ್ತೀನಿ, ಕೃಷ್ಣನ್ ಪಾತ್ರ ಮಾಡ್ತೀನಿ. ಮಗಳು ಈಗಿನ ಹೈಸ್ಕೂಲ್ ಮುಗಿಸ್ಕೊಂಡು ಕಾಲೇಜಿನ ಮೆಟ್ಲತ್ತಿದ್ದಾಳೆ, ಮಾಹಿರಾ ಸುಹಾನಿ ಸಿಂಗ್ ಅಂತ. ಜೊತೆಗೆ ಅಕ್ಕ ಇದ್ದಾರೆ. ಅದ್ರ ಜೊತೆಗೆ ಸುಮಾರಷ್ಟು ಸ್ನೇಹಿತರು, ಫ್ರೆಂಡ್ಸ್ಗಳು ಎಲ್ಲ ಒಟ್ಟೊಟ್ಟಿಗೆ ಇದ್ದಾರೆ. ಅಂಡ್ ಐ ಆಮ್ ಲಕಿಯೆಸ್ಟ್ ಪರ್ಸನ್. ಆಲ್ವೇಸ್ ಚಾರ್ಮಿಂಗ್, ಆಲ್ವೇಸ್ ಸ್ಮೈಲಿಂಗ್ ಅಂತ ಹೇಳಬೇಕು. ಸಂದೇಶವನ್ನು ಕಳಿಸಿದ್ದಾರೆ ನಾಗೇಂದ್ರ ಅವರು, ತಾವರೆಕೆರೆ, ಕುಣಿಗಲ್ ತಾಲೂಕಿನಿಂದ. ಹುಲಿ ಇವತ್ತು ಆಕಾಶವಾಣಿಯಲ್ಲಿ ಗರ್ಜನೆ ನಡೆಸ್ತಾ ಇದೆ, ಹುಲಿಗೆ ಇನ್ನು ಸಾಕಷ್ಟು ಬೇಟೆ ಸಿಗ್ಲಿ ಅಂತ ಆಶಿಸ್ತಾ ಇದ್ದಾರೆ ಸರ್. ತುಂಬಾ ಚೆನ್ನಾಗಿತ್ತು ನಿಮ್ಮ ವಾಯ್ಸ್ ಅಲ್ಲಿರೋ ಗತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪುಷ್ಪ ಶಾನುಭೋಗಾರ್ ಅವರು ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ. ಹಾಗೆ ಬಳ್ಳಾರಿಯಿಂದ ವಿಶ್ವನಾಥ್ ಅವರು ಕೂಡ ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇನ್ನು ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಶಾಂತ ಆಚಾರ್ ಬಡಿಗೇರ್ ಅವರು ಕೂಡ ನಿಮ್ಮ ಧ್ವನಿನ ತುಂಬಾ ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಸಂದೇಶ ಬಂದಿದೆ. ಸುರೇಶ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಎಸ್, ನಿಮ್ಮೆಲ್ಲರ ಸಂದೇಶಕ್ಕೆ ರುದ್ರೇಶ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಎಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ರಾಣಾ ಸುನಿಲ್ ಕುಮಾರ್ ಸಿಂಗ್ ಸರ್, ನಿಮ್ಮ ಮುಂದಿನ ವೆಂಚರ್ಸ್ ಎಲ್ಲದಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಸೊ ನಮ್ಮ ಆಕಾಶವಾಣಿ, ನಮ್ಮ ನಿಲಯಕ್ಕೆ ಬಂದು ಬಹಳಷ್ಟು ಮನದಾಳದ ಮಾತುಗಳನ್ನು ಹಂಚ್ಕೊಂಡ್ರಿ. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ತೇಜ್ ಅವರು, ಥ್ಯಾಂಕ್ ಯು. ಎಸ್, ನೀವೇ ಬರ್ದಿರೋಂತಹ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ ಈಗ. ಸೊ ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.